आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं व्यासाय प्रतिमेतिहासरचनोल्लासाय दुर्वादिनां त्रासायासकराय सत्सुकृतविश्वासाय दोषद्विषे भासायामुनरम्यतोय सदृशायासाय मासेविने दासाय भयदाय मत्वगुरुर्द्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। श्रीगुरुभ्यो नमः। ದೇವತೆಗಳ ಅನುಗ್ರಹದಿಂದ ಮಾನವ ಜನ್ಮದಲ್ಲಿ ಬಂದ ಪ್ರತಿಯೊಬ್ಬರೂ ಕೂಡ ಮಗನಿಗೆ ತಂದೆ, ತಂದೆಗೆ ಮಗ, ಹೀಗೆ 16 ಸಂಸ್ಕಾರಗಳನ್ನು ಮಾಡಬೇಕು. ಮಗ ಗರ್ಭಕ್ಕೆ ಬಂದ ಕೂಡಲೇ ತಂದೆ ಸಂಸ್ಕಾರಗಳನ್ನು ಪ್ರಾರಂಭ ಮಾಡ್ತಾನೆ. ಒಳ್ಳೆಯ ಮಗು ಹುಟ್ಟಬೇಕು ಅಂಥೇಳಿ ಗರ್ಭಾಧಾನ, ಪುಂಸವನ, ಶ್ರೀಮಂತ, ಚೌಲ, ಉಪನಯನ, ಅಕ್ಷರಾಭ್ಯಾಸ, ವಿವಾಹ ಪರ್ಯಂತರವಾಗಿ 16 ಸಂಸ್ಕಾರಗಳನ್ನು ತಂದೆ ಮಗನಿಗೆ ಮಾಡ್ತಾನೆ. ಇದಾದ ಮೇಲೆ ಮಗನಾದವನು ತಂದೆಯ ಮರಣಾನಂತರದಲ್ಲಿ ತಂದೆಗೆ 16 ಸಂಸ್ಕಾರಗಳನ್ನು ಮಗ ಮಾಡಬೇಕು. ಇದು ಕೇವಲ ತಂದೆಗೆ ಮಾತ್ರ ಮಾಡುವುದಲ್ಲ, ತಂದೆಯ ಒಳಗಿರುವ ಭಗವಂತನಿಗೆ ನಾವು ಮಾಡೋ ಒಂದು ಕೃತಜ್ಞತೆ. ನಮಗೆ ತಂದೆ ಪ್ರೀತಿ ಕೊಟ್ಟಿದ್ದಾನೆ, ಆಸ್ತಿ ಕೊಟ್ಟಿದ್ದಾನೆ, ಇದೆಲ್ಲ ಮಾಡಿದ್ದು ಒಳಗಿರುವ ದೇವರ ಪ್ರೇರಣೆಯಿಂದ, ಭಗವಂತನ ಪ್ರೇರಣೆಯಿಂದ. ಹೀಗೆ ಒಬ್ಬ ತಂದೆ ಮಗನಿಗೆ ಮಾಡಿದ ಉಪಕಾರವನ್ನು ಮಗನಾದವನು ತಂದೆ ಬದುಕಿರುವಾಗ ಅವನ ಮಾತನ್ನು ಕೇಳಬೇಕು. ತಂದೆಯ ಮರಣಾನಂತರದಲ್ಲಿ ಅವನ ಪ್ರತಿ ಸಾಂವತ್ಸರಿಕ ಶ್ರಾದ್ದವನ್ನು ಮಾಡಬೇಕು. ಅದಾದ ನಂತರದಲ್ಲಿ ಪ್ರಯತ್ನಪೂರ್ವಕವಾಗಿ ಗಯಾ ಪ್ರಯಾಣವನ್ನು ಮಾಡಿ ತಂದೆಗೆ ಗಯಾದಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು. ನಮ್ಮಲ್ಲಿ ಹಿಂದಕ್ಕೆ ಹೇಳ್ತಾ ಇದ್ದರು, ಒಬ್ಬರೇ ಮಕ್ಕಳನ್ನು ಪಡ್ಕೋಬೇಡ್ರಿ, ಹೆಚ್ಚು ಮಕ್ಕಳನ್ನು ಪಡೆಯಿರಿ ಅಂತ. ಎಷ್ಟವ್ಯಾಭವ ಪುತ್ರಾಹ ಯದ್ಯೇಕೋಪಿ ಗಯಾಮೃಜೇತ್ ಅಂತ. ತುಂಬ ಮಕ್ಕಳನ್ನು ಪಡೆಯಿರಿ, ಒಬ್ಬನಾದರೂ ಗಯಾಕ್ಕೆ ಹೋಗಲಿ ಅಂತ. ಅದೇ ಶ್ಲೋಕ ಮುಂದೆ ಹೇಳುತ್ತೆ, ಬಹಳ ಮಕ್ಕಳನ್ನು ಪಡೆಯಬೇಡ್ರಿ, ಒಬ್ಬನಾದರೂ ಹೆಂಡ ಕುಡಿದ್ರೆ ಎಲ್ಲ ಪಿತೃದೇವತೆಗಳು ನರಕಕ್ಕೆ ಬೀಳ್ತಾರೆ ಅಂತ. ತುಂಬ ಡೇಂಜರಸ್ಸು. ಮಕ್ಕಳನ್ನು ಪಡೆದು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಅವರನ್ನು ಮಾರ್ಗಕ್ಕೆ ತರೋದು ಬಹಳ ಕಷ್ಟ. ಯಾವ ಮಗ ಗಯಾಕ್ಕೆ ಹೋಗ್ತೀನಿ ಅಂತಾನೆ ಪಿತೃದೇವತೆಗಳು ನರಕದಲ್ಲಿ ಬಿದ್ದವರು ಮೇಲೆ ಹೇಳ್ತಾರಂತೆ. ಯದ್ಯಾತ್ರಾ ಪೃಥುಮಂಡಲಸ್ಯ ಕುರುತೆ ವೈಕುಂಠ ಯಾತ್ರಾಂ ಪರಂ ಅಂತ. ಆ ಮಗ ಗಯಾಕ್ಕೆ ಹೋಗ್ತೀನಿ ಅಂತಂದರೆ ನರಕದಲ್ಲಿ ಬಿದ್ದಿದ್ದ ಪಿತೃಗಳು ಅವರೆಲ್ಲ ವೈಕುಂಠ ಲೋಕದ ಕಡೆಗೆ ನಡೀತಾರಂತೆ. ಯತ್ರ ಕ್ಷಿಪ್ತ ತಿಲಾಹ, ಎಲ್ಲಿ ನಾವು ಗಯಾದಲ್ಲಿ ಎಳ್ಳನ್ನು ಸಹಿತವಾಗಿ ತರ್ಪಣವನ್ನು, ಪಿಂಡ ಪ್ರದಾನವನ್ನು ಮಾಡ್ತೇವೆ, ಇದರಿಂದ ಪಾಪಗಳೆಲ್ಲ, ಬೆಟ್ಟದಷ್ಟಿರುವ ಪಾಪಗಳೆಲ್ಲ ಎಳ್ಳಿನ ಗಾತ್ರಕ್ಕೆ ಇಳಿದು ಹೋಗಿಬಿಡುತ್ತಂತೆ. ಆದ್ದರಿಂದ ತಂದೆ ಮರಣಾನಂತರದಲ್ಲಿ ಮಕ್ಕಳು ಮಾಡತಕ್ಕಂತಹ ಕರ್ಮ ಶ್ರಾದ್ದ ಕರ್ಮ. ಶ್ರಾದ್ದ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಯಾರ್ಯಾರು ಮಾಡಬಹುದು, ಇದನ್ನೆಲ್ಲ ನಮ್ಮ ಹರಿವಂಶದಲ್ಲಿ ಭೀಷ್ಮಾಚಾರ್ಯರು ತಾವು ಇದನ್ನು ಶ್ರವಣ ಮಾಡಿದ್ದಾರೆ ಮಾರ್ಕಂಡೇಯರ ಮೂಲಕವಾಗಿ. ಶಂತನು ಬಂದಿದ್ದಾನೆ. ಬಂದ ಶಂತನುವನ್ನು ಒಂದೆರಡು ಪ್ರಶ್ನೆಗಳನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು. ಶಂತನು ಹೇಳ್ತಾನೆ, ಶ್ರಾದ್ದ ಕಾಲ ಇನ್ನೂ ಶ್ರಾದ್ದ ಮುಗಿದಿಲ್ಲ,
ಈಗ ಮಾತಾಡ್ತಾ ಕೂಡುವುದು ಸರಿಯಲ್ಲ. ಶ್ರಾದ್ದ ಮುಗಿದ ಮೇಲೆ ಮಾರ್ಕಂಡೇಯರನ್ನು ಕೇಳು ಅಂತ ಹೇಳಿದಾಗ ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳಿದ ಪಿತೃಕಲ್ಪ ಅಂತಾರೆ ಇದಕ್ಕೆ. ಪಿತೃಕಲ್ಪ, ಪಿತೃಗಳ ಬಗ್ಗೆ ಸ್ಪಷ್ಟವಾದ ಜ್ಞಾನವನ್ನು ಇದು ಕೊಡುತ್ತೆ. ಎಲ್ಲೋ ಹೋದವರು ಇಲ್ಲಿಂದ ಹೋದ ಕೂಡಲೇ ದೇಹವನ್ನು ಬಿಟ್ಟು ಕೂಡಲೇ ಎಲ್ಲಿ ಹೋಗ್ತಾರೆ, ಯಾವ ಲೋಕದಲ್ಲಿರ್ತಾರೆ? ನಾವೇನೋ ವೈಕುಂಠ ಸಮಾರಾಧನೆ ಅಂತ ಮಾಡಿಬಿಡ್ತೀವಿ. ಅವನು ವೈಕುಂಠಕ್ಕೆ ಹೋಗಿರ್ತಾನೋ ನರಕಕ್ಕೆ ಹೋಗಿರ್ತಾನೋ, ಇರುವಾಗೆಲ್ಲ ಅನ್ಯಾಯ ಅನಾಚಾರಗಳನ್ನು ಮಾಡಿ ಸತ್ತ ದಿವಸ ನಾವು ಪೇಪರ್ಲ್ಲಿ ಹಾಕ್ಸ್ತೀವಿ ದೈವಾಧೀನರಾದರು ಅಂತ. ಅಲ್ಲಿ ತನಕ ಏನಾಗಿದ್ದರು? ಹೆಂಡತಿ ಅಧೀನರಾಗಿದ್ದರು, ಧನಾಧೀನರಾಗಿದ್ದರು, ಪುತ್ರಾಧೀನರಾಗಿದ್ದರು, ಯಾರ್ಯಾರಿಗೋ ಅಧೀನರಾಗಿರ್ತಾರವರು. ಆದರೆ ಸತ್ತು ಕೂಡಲೇ ದೈವಾಧೀನರು. ಪೊಲೀಸರು ಹಾಗೆ ಇರೋ ತನಕ ಲಾಠಿ ತೊಗೊಂಡು ಹೊಡಿತಾರೆ, ಸತ್ತ ಮೇಲೆ ಟೋಪಿ ತೆಗೆದು ನಮಸ್ಕಾರ ಮಾಡ್ತಾರೆ. ಇರೋ ತನಕ ಗೌರವ ಕೊಡಲ್ಲ, ಸತ್ತ ಮೇಲೆ ಟೋಪಿ ತೆಗೆದು ದೊಡ್ಡ ಗೌರವ ಕೊಡ್ತಾರೆ. ಮನುಷ್ಯನಿಗಿದ್ದಾಗ ಗೌರವ, ಹಾರ ತುರಾಯಿ ಸನ್ಮಾನ ಇದನ್ನೆಲ್ಲ ಮಾಡಬೇಕೇ ವಿನಃ ಹೋದ ಮೇಲೆ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ. ಹಾಗಾಗಿ ಈ ಒಂದು ವ್ಯಕ್ತಿ ಮೃತನಾದ ಮೇಲೆ ಮಾರ್ಕಂಡೇಯರನ್ನು ಕೇಳ್ತಾರೆ ಭೀಷ್ಮಾಚಾರ್ಯರು. ವ್ಯಕ್ತಿ ಮೃತನಾದ ಮೇಲೆ ಎಲ್ಲಿ ಹೋಗ್ತಾನೆ ಯಾರಿಗೆ ಗೊತ್ತಿಲ್ಲ. ಇಲ್ಲೇನೋ ಪುರಾಣಗಳಲ್ಲಿ ಹೇಳ್ತಾರೆ ಶ್ರಾದ್ದ ಮಾಡಬೇಕು, ಪಿಂಡ ಪ್ರದಾನ ಮಾಡಬೇಕು, ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು ಅಂತ. ನಾವು ಮಾಡಿದ್ದವರಿಗೆ ಸೇರುತ್ತೆ ಅನ್ನೋದು ಗ್ಯಾರಂಟಿ ಏನು? ಏನೋ ಇಲ್ಲಿದ್ದವರು ತಿನ್ನಲಿಕ್ಕೆ ಜೀವನ ನಿರ್ವಹಣೆಗೆ ಏನೋ ಮಾಡಿಕೊಂಡಿದ್ದಾರೆ, ಆದರೆ ಸತ್ತವರಿಗೆ ತಲುಪುವುದು ಹೇಗೆ? ಹಾಗಿದು ನಿಜವಾಗಲೂ ಸತ್ತವರಿಗೆ ತಲುಪತ್ತೆ ಅನ್ನೋ ಹಾಗಿದ್ದರೆ ಒಬ್ಬ ವ್ಯಕ್ತಿಯನ್ನು ಪಕ್ಕದ ಊರಿಗೆ ಕಳಿಸೋಣ, ಅವನ ಹೆಸರಲ್ಲಿ ಬ್ರಾಹ್ಮಣರಿಗೆ ಭೋಜನ ಹಾಕ್ಸೋಣ, ಅವನ ಬಾಯಿಗೆ ಬೀಳತ್ತಾ ವಿಡಿಯೋ ತೋರಿಸ್ರಿ ನಮಗೆ. ಇದು ಹೇಗೆ? ಅದಕ್ಕೆ ಹೇಳಿದ್ವಿ, ಅಪ್ಪ ಶ್ರಾದ್ದ ಕರ್ಮ ಅನ್ನೋದು ಬದುಕಿರೋರಿಗೆ ಮಾಡೋದಲ್ಲ, ಸತ್ತವರಿಗೆ ಮಾಡೋದು. ಸತ್ತವರಿಗೆ ಶ್ರಾದ್ದವನ್ನು ಮಾಡುವ ಸಂದರ್ಭದಲ್ಲಿ ಸತ್ತ ವ್ಯಕ್ತಿ ಬಂದು ನಾವು ಕೊಟ್ಟ ಊಟವನ್ನು ಅವನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ಸ್ವತಂತ್ರನಾಗಿ ಎಲ್ಲಿಯೂ ಬರಲಿಕ್ಕೆ ಯೋಗ್ಯತೆ ಇಲ್ಲ. ಅವನು ಸ್ವತಂತ್ರನಾಗಿ ಬರಲಿಕ್ಕೆ ಇಲ್ಲದೇ ಇದ್ದಾಗ ಅವನ ಬಳಿಗೆ ಆ ಅನ್ನವನ್ನು ಯಾವ ಯೋನಿಯಲ್ಲಿರ್ತಾನೋ, ಯಾವ ಜಾತಿಯಲ್ಲಿರ್ತಾನೋ, ಹೇಗಿರ್ತಾನೋ ಅವನಿಗೆ ಬೇಕಾದ ಆಹಾರವನ್ನಾಗಿ ಪರಮಾತ್ಮ ಒದಗಿಸಿ ಕೊಡ್ತಾನೆ. ಪರಮಾತ್ಮ ಅವರಿಗೆ ಅನ್ನವನ್ನಾಗಿ ಕೊಡ್ತಾನೆ. ಆದ್ದರಿಂದ ಶ್ರಾದ್ದ ಅನ್ನುವುದು ಇದು ಒಂದು ರೀತಿಯ ಪೂಜೆ, ಭಗವಂತನ ಪೂಜೆಯ ಹೊರತು ಏನೋ ಬೇರೆಯೊಬ್ಬರಿಗಲ್ಲ. ಪರಮಾತ್ಮ 96 ರೂಪಗಳಿಂದ ಷಣ್ಣವತಿ ನಾಮಕನಾಗಿ ತಾನು ಶ್ರಾದ್ದ ಕರ್ಮದಲ್ಲಿದ್ದು ನಮಗೆ ಅನುಗ್ರಹವನ್ನು ಮಾಡಿಸ್ತಾನೆ. ಶ್ರಾದ್ದದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಭಗವದ್ ರೂಪಗಳ ಚಿಂತನೆಯನ್ನು ಮಾಡ್ತೀವಿ ನಾವು. ತಂದೆ, ತಾತ, ಮುತ್ತಾತ 3 ಜನರಿಗೆ. ಇದಾದ ಮೇಲೆ ಪಕ್ಷಮಾಸದಲ್ಲೂ ಶ್ರಾದ್ದವನ್ನು ಮಾಡಬೇಕು. ಪಕ್ಷಮಾಸದಲ್ಲಿ ಶ್ರಾದ್ದವನ್ನು ಮಾಡದೇ ಇದ್ದರೆ ಮೃತರಾದ ಅನೇಕರಿಗೆ ನಾವು ಅನ್ಯಾಯವನ್ನು ಮಾಡಿದವರಾಗ್ತೀವಿ. ನಮಗೆ ಯಾರು ಬಂಧುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷಮಾಸದಲ್ಲಿ ಮಹಾಲಯ ಶ್ರಾದ್ದವನ್ನು ಅವರಿಗೆಲ್ಲರಿಗೂ ಕೂಡ ಶ್ರಾದ್ದವನ್ನು ಮಾಡಬೇಕು. ಹಾಗಾಗಿ ಅದಕ್ಕಾಗಿ ಶ್ರಾದ್ದದ ಬಗ್ಗೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶ್ರಾದ್ದ ಮಾಡುವುದರಿಂದ ನಮಗೇನಾಗತ್ತೆ ಅಂದರೆ ಭೂಮಿಯಲ್ಲಿ ಪುಷ್ಟಿ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ಆಯುಷ್ಯ ಇವೆಲ್ಲವನ್ನೂ ಕೂಡ ಪಿತೃದೇವತೆಗಳು ನಮಗೆ ಒದಗಿಸಿಕೊಡ್ತಾರೆ. ಪಿತೃದೇವತೆಗಳ ಅನುಗ್ರಹದಿಂದ ಇಷ್ಟನ್ನೂ ಕೂಡ ನಾವು ಸೇರ್ತೇವೆ. ಆದ್ದರಿಂದ ಈ ಪಿತೃಗಳಿಗೋಸ್ಕರವಾಗಿ ನಾವು ಶ್ರಾದ್ದವನ್ನು ಮಾಡಬೇಕು ಎಂಬುದನ್ನು ಹೇಳಿದಾಗ, ಪಿತೃಗಳು ಅಂದ ಕೂಡಲೇ ನಮ್ಮ ತಂದೆ ತಾಯಿ ಅಂತ ತಿಳಿಬಾರ್ದು. ಪಿತೃ ಅಂದರೆ ತಂದೆ ತಾಯಿ ಅಂತಲೇ ಅರ್ಥ. ಆದರೆ ಪಿತೃಗಣ ನಮ್ಮಲ್ಲಿ ಕೆಲವು ಶಬ್ದಗಳೆಲ್ಲ ಸರಿಯಾಗಿದ್ದದ್ದು ತಪ್ಪಾಗಿಬಿಡುತ್ತೆ. ಸಂಸ್ಕೃತದಲ್ಲಿ ಪಿಂಡ ಅಂದರೆ ಮುದ್ದೆ, ಅದೇ ಶಬ್ದವನ್ನು ಪಿಂಡ ತಿನ್ನು ಅಂದರೆ ತುಂಬ ಕೋಪ ಬರುತ್ತೆ ಎಲ್ಲರಿಗೂ ಕೂಡ. ಅದೇ ಮುದ್ದೆ, ರಾಗಿ ಮುದ್ದೆ, ರಾಗಿ ಪಿಂಡ ಅಂತನ್ನಲ್ಲ. ರಾಗಿ ಪಿಂಡ ಅಂದರೆ ತುಂಬ ಅಸಹ್ಯವಾಗಿರುತ್ತೆ.
ಯಾವ ಭಾಷೆಯ ಶಬ್ದವನ್ನು ಅದೇ ಭಾಷೆಯಲ್ಲೇ ನಾವು ಹೇಳಬೇಕು. ಬೇರೆ ಭಾಷೆಯಲ್ಲಿ ಅದನ್ನು ಹೇಳಿದರೆ ಭಾಳ ವ್ಯತ್ಯಾಸವಾಗಿ ಬರುತ್ತೆ. ಗರ್ಜೆಯಾಗಿ ನಮ್ಮ ಗಣಪತಿಯನ್ನು ಸ್ತೋತ್ರ ಮಾಡುವಾಗ ವಕ್ರತುಂಡ ಮಹಾಕಾಯ, ಇದು ನೀವು ಕನ್ನಡದಲ್ಲಿ ಹೇಳ್ರಿ, ಹಲ್ಲು ಮುರುಕನೆ ಅಲ್ವಾ? ವಕ್ರತುಂಡ ಅಂದರೆ ಹಲ್ಲು ಮುರುಕನೆ, ದೊಡ್ಡ ಹೊಟ್ಟೆಯವನೇ, ಕೇಳಲಿಕ್ಕೆ ಅಸಹ್ಯವಾಗಿರುತ್ತೆ. ಆಯಾ ಭಾಷೆಯಲ್ಲೇ ಅದನ್ನು ಕೇಳಿದ್ರೆ ವಕ್ರತುಂಡ ಮಹಾಕಾಯ, ಕೋಟಿ ಸೂರ್ಯ ಸಮಪ್ರಭಾ ಅದನ್ನು ಕೇಳ್ತೇವೆ. ಹಾಗೆ ಪಿಂಡ ಅನ್ನುವುದು ಮುದ್ದೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಇದನ್ನು ವರಾಹದೇವರು ತಮ್ಮ ಕೋರೆ ಹಲ್ಲಿನಿಂದ ತೆಗೆದು ಆ 3 ಮಣ್ಣಿನ ಪಿಂಡಗಳನ್ನು ಮಾಡಿ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮಾಡಿದ್ದಾರೆ. ಶ್ರಾದ್ದದ ದಿವಸ ಅವನಿಗೆ ಗೊತ್ತಿರಲ್ಲ, ಇಲ್ಲಿ ಸತ್ತ ಅಂದ ಕೂಡಲೇ ಲಿಂಕ್ ಕಟ್ಟಾಗಿ ಬಿಡುತ್ತೆ, ಅವನಿಗೆ ಲಿಂಕ್ ಬರಲ್ಲ. ಅವನು ಎಲ್ಲಿರ್ತಾನೆ ಅವನು ಅಪೇಕ್ಷೆ ಪಡ್ತಾನೆ, ನನ್ನ ಮಕ್ಕಳು ಯಾರು ಇದ್ದರೆ ಶ್ರಾದ್ದ ಮಾಡಲಿ, ನನಗೊಂದು ತುತ್ತು ಅನ್ನ ಬರುತ್ತೆ ಅಂತ. ಆದರೆ ಮಕ್ಕಳು ಮಾಡಲ್ಲ, ಇದ್ದದ್ದನ್ನು ತಿಂತಾರೆ, ಮಕ್ಕಳು ತಂದೆ ತಾಯಿಗಳಿಗೆ ಕೊಡೋದಿಲ್ಲ. ಹಾಗಾದ್ರೆ ನಾವೇ ಮಾಡ್ಕೊಂಬೋಣ ಆಚಾರ್ಯ? ಇಲ್ಲ, ನಾವೇ ಶ್ರಾದ್ದವನ್ನು ಮಾಡಿಕೊಳ್ಳುವ ಪದ್ಧತಿ ಇಲ್ಲ. ಅದನ್ನು ಮಕ್ಕಳೇ ಮಾಡಬೇಕು, ಅದು ಮಕ್ಕಳ ಕರ್ತವ್ಯ ಆಗಿದೆ. ಹಾಗಾಗಿ ಈ ಪಿತೃದೇವತೆಗಳು ಅಂದರೆ ಯಾರು? ಇವರು ಯಾರು ಬರ್ತಾರೆ ಶ್ರಾದ್ದದ ದಿವಸ? ಅವರು ನರಕದಲ್ಲಿದ್ದರೆ, ಸ್ವರ್ಗದಲ್ಲಿದ್ದರೆ ದೇವತೆಗಳು ಅವರನ್ನು ಕರ್ಕೊಂಡು ಬರ್ತಾರಂತೆ ನಮ್ಮ ಮನೆಗೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ನಮ್ಮ ಮನೆಗೆ ಬರ್ತಾರೆ. ಮಕ್ಕಳು ಶ್ರಾದ್ದ ಮಾಡ್ತಾರಾ ಅಂತ ನೋಡ್ತಾರಂತೆ. ಏನಿಲ್ಲ, ಬಾಕ್ಸಿಗೆ ಹಾಕ್ಕೊಂಡು ಟಿಫನ್ ಮಾಡಿ ಕಂಪ್ಯೂಟರ್ ಹಿಡ್ಕೊಂಡು ಲ್ಯಾಪ್ಟಾಪ್ ಹಿಡ್ಕೊಂಡು ಅವನ ಪಾಡಿಗೆ ಅವನು ಹೋದ. ಮಧ್ಯಾಹ್ನ 3:30 ತನಕ ಕಾಯ್ತಾರಂತೆ, ಬರ್ತಾನೋ ಮಗ ಶ್ರಾದ್ದ ಮಾಡ್ತಾನ ಅಂತ. 3:30 ತನಕ ಮಾಡದೆ ಹೋದರೆ ಹಾಳಾಗಿ ಹೋಗು ಅಂತ ಶಾಪವನ್ನು ಕೊಟ್ಟು ದೇವತೆಗಳು ಹೋಗುತ್ತಾರೆ. ಆದ್ದರಿಂದ ಮನೆಯಲ್ಲಿ ಈ ಪಿತೃದೇವತೆಗಳು ಬಂದಾಗ ನಾವು ಅವರಿಗೆ ಸರಿಯಾದ ರೀತಿಯಲ್ಲಿ ಗೌರವವನ್ನು ಕೊಡಬೇಕು. ಶ್ರಾದ್ದದ ದಿವಸ ಕೋಪ ಮಾಡಬಾರದು, ಯಾರೂ ಕೋಪ ಮಾಡಬಾರ್ದು. ಮನೆಯಲ್ಲಿ ಅಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಭಿ, ಮನೆಯಲ್ಲಿ ಪರಮಾತ್ಮನ ವಿಚಾರಗಳೇ ನಡೆಯುತ್ತಿರಬೇಕು, ಶುಚಿರ್ಭೂತರಾಗಿರಬೇಕು. ಬೆಳಗಾಗಿದ್ದು ಶ್ರಾದ್ದ ದಿವಸ ಅಂತ ಫೇಸ್ ಶೇವಿಂಗ್ ಮಾಡ್ಕೋಬಾರ್ದು, ಎಣ್ಣೆ ಒತ್ತುಕೊಂಡು ಎರ್ಕೋಬಾರ್ದು, ಕಾಫಿ ಕುಡಿದು ತಿಂಡಿ ತಿಂದು ಪಿಂಡ ಪ್ರದಾನವನ್ನು ಮಾಡಬಾರದು. ಹೇಗೆ ಒಂದು ಆಪರೇಷನ್ ಮಾಡಬೇಕಾದ್ರೆ ಡಾಕ್ಟ್ರು ಎಂಟಿ ಸ್ಟಮಕ್ ಅಂತ ಹೇಳ್ತಾರೆ, ಒಂದು ಪೂಜಾ ಕಾರ್ಯದಲ್ಲೂ ಕೂಡ ಬರಿ ಹೊಟ್ಟೆ ಇದ್ದರೆ ಅದು ಸನ್ಮಂಗಳವನ್ನು ಉಂಟು ಮಾಡುತ್ತೆ ನಮಗೆ. ಆದ್ದರಿಂದ ಶ್ರಾದ್ದದ ದಿವಸ ಕೋಪ ಮಾಡಿಕೊಳ್ಳಬಾರದು. ಕೋಪ ಮಾಡಿಕೊಂಡು ಶ್ರಾದ್ದವನ್ನು ಮಾಡಿದರೆ ಪಿತೃದೇವತೆಗಳು ಮನೆಯ ಹೊಸ್ತಲಿನ ಮೇಲ್ಭಾಗದ ಚೌಕಟ್ಟಲ್ಲಿರ್ತಾರಂತೆ. ಅದಕ್ಕೆ ಅನೇಕರು ಮನೆಯಿಂದ ಹೋಗುವಾಗ ಮೇಲ್ಗಡೆ ಚೌಕಟ್ಟನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ, ಅಲ್ಲಿ ಪಿತೃಗಳ ಆಶೀರ್ವಾದ ನಮಗೆ ಸಿಗಲಿ ಅಂತ. ಕೋಪವನ್ನು ಮಾಡಬಾರದು, ಬಂದ ಬ್ರಾಹ್ಮಣನೂ ಮಾಡಬಾರದು, ಮನೆಯ ಯಜಮಾನನು ಶ್ರಾದ್ದದಲ್ಲಿ ಹಾಗೆ ಮಾಡಬಾರದು. ಶ್ರಾದ್ದ ಮಾಡುವಾಗ ಬಹಳ ಒಳ್ಳೆಯ ಮನಸ್ಸಿನಿಂದ, ಇದು ನಮ್ಮಪ್ಪ ನನಗೆ ಆಸ್ತಿ ಕೊಟ್ಟಿಲ್ಲ ಆಚಾರ್ಯ, ಇಷ್ಟೊಂದು ಖರ್ಚು ಮಾಡಬೇಕಾ? ಇದು ನಿನಗೇ ರಿಟರ್ನ್ ಬರ್ತಕ್ಕಂಥ FD, ಇದು ನಮಗೇ ರಿಟರ್ನ್ ಬರುತ್ತೆ ಹೊರತು ಬೇರೊಬ್ಬರಿಗೆ ಹೋಗಲ್ಲ. ಯಾರು ಮಾಡ್ತೀವೋ ಅವರಿಗೆ ಅದು ಫಲವನ್ನು, ಶ್ರಾದ್ದ ಫಲವನ್ನು ಕೊಡುತ್ತೆ. ಹಾಗಾಗಿ ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಬ್ರಾಹ್ಮಣರಿಗೆ ಅವರ ಮೂಲಕವಾಗಿ ತಲುಪಿಸುವ ಶ್ರೇಷ್ಠವಾದ ಕರ್ಮ. ಈ ಊಟ ಮಾಡಿದ ಬ್ರಾಹ್ಮಣರು, ದಾನ ತಗೊಂಡ ಬ್ರಾಹ್ಮಣರು ಇವರೇನೋ ಕೊಡಲ್ಲ. ನಾವು ಪಂಚೆ ಕೊಡ್ತೀವಿ, ದಕ್ಷಿಣೆ ಕೊಡ್ತೀವಿ, ಆಚಾರ್ಯ ನಮ್ಮ ತಂದೆ ಕೊಡ್ತೀರಾ ಅಂತ. ನೀವು ತೆನಾಲಿ ರಾಮಕೃಷ್ಣನ ಕಥೆಯಲ್ಲಿ ನೋಡಿದ್ದೀರಿ, ನಿಮ್ಮ ತಂದೆ ನೋಡ್ಕೊಂಬಂದಿದ್ವಿ, ಬಂಗಾರದ ಮಾವಿನಕಾಯಿ ಕೊಡು ಅಂತ ಹೇಳಿದ್ದಾರೆ. ಇದೆಲ್ಲ ಬಹಳ ಮೋಸ. ತಂದೆ ಹತ್ರ ಹೋಗೋದು ಬರೋದು ಯಾರಿಗೂ ಸಾಧ್ಯ ಇಲ್ಲ, ಅವನು ಎಲ್ಲಿರ್ತಾನೆ ಅಂತಲೇ ನಮಗೆ ಗೊತ್ತಿಲ್ಲ. ಆದರೆ ನಾವು ಮಾಡುವ ಕಾರ್ಯದಿಂದ ಭಗವಂತ ಅವರಿಗೆ ಊಟವನ್ನು ಹಾಕಿಸ್ತಾನೆ. ಈ ಪಿತೃದೇವತೆಗಳು ಅಂದರೆ ಯಾರು ಅಂತಂದರೆ ದೇವತೆಗಳೇ. ದೇವತೆಗಳು ಬ್ರಹ್ಮದೇವರ ಮಾನಸ ಪುತ್ರರು. ಈ ಮಾನಸ ಪುತ್ರರನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರು ಹೇಳಿದ್ರಂತೆ ದೇವಪೂಜಾ, ಅತಿಥಿ ಅಭ್ಯಾಗತ ಸೇವಾ ಇದೆಲ್ಲವನ್ನು ಮಾಡಿ ಅಂತ. ಅವರೇನು ಮಾಡಿದರೂ ಮಾಡಲಿಲ್ಲ. ಭಗವಂತ ನಮಗೆ ಅಪಾರವಾದ ಸಂಪತ್ತನ್ನು ಕೊಟ್ಟಿದ್ದಾನೆ. ಯಾಕೆ? ಮನೆಯಲ್ಲಿ ಬಂಗಾರದ ಬಿಸ್ಕೆಟು, ಬೆಳ್ಳಿ ಬಿಸ್ಕೆಟು, ನೋಟುಗಳು,
ಆಭರಣಗಳನ್ನಿಟ್ಟು ಪ್ರತಿನಿತ್ಯ ಬೀರು ಬಾಗಿಲು ತೆಗೆದು ನಮಸ್ಕಾರ ಮಾಡಿ ಅದನ್ನು ನೋಡಿ ಸಂತೋಷ ಪಡಲಿಕ್ಕಲ್ಲ, ಅದರಿಂದ ದೇವತೆಗಳ ಪರಮಾತ್ಮನ ಪೂಜೆ ಎಂಬತಕ್ಕಂಥದ್ದಾಗಬೇಕು. ಹಾಗಾಗಿ ಅವರೇನು ಮಾಡಿದರು, ಬ್ರಹ್ಮದೇವರ ಮಾನಸ ಪುತ್ರರು ಲೌಕಿಕಕ್ಕೆ ಒಳಗಾಗಿ ಪಾರಮಾರ್ಥಿಕವಾದ ಭಗವಂತನ ಪೂಜೆ, ಪರಮಾತ್ಮನ ಯಜ್ಞಯಾಗ ಇದ್ಯಾವುದು ಮಾಡದಂತೆ ಕೇವಲ ನಮಗೇನು ರಿಟರ್ನ್ ಬರುತ್ತೆ ಅದನ್ನು ಮಾತ್ರ ಕರ್ಮಾನುಷ್ಠಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಮಾಡಿದ್ದು ನೋಡಿ ಬ್ರಹ್ಮದೇವರಂತಾರೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದು ನಾನು ಯಾತಕ್ಕಾಗಿ, ಶ್ರೇಷ್ಠವಾದ ಮೋಕ್ಷಕ್ಕೆ ಉಪಯೋಗವಾದ ದೇವ ಪೂಜಾತ್ಮಕವಾದ ಕರ್ಮವನ್ನು ಮಾಡಿರಿ ಅಂತ. ನೀವು ಸೃಷ್ಟಿಯಾದ ಮೇಲೆ ಬರೀ ನೀವು ತಿನ್ನೋದು ತಿನ್ನುವಾಗಲಾದರೂ ದೇವರಿಗೆ ಸಮರ್ಪಣೆ ಮಾಡಿ, ಸ್ವಾಮಿ ನೀ ಕೊಟ್ಟ ಅನ್ನ ಇದು ನೀನೇ ತಿಂತಾ ಇದ್ದೀಯಾ, ಇದು ನಿನಗೆ ಪ್ರೀತಿಯಾಗಲಿ ಅಂತ ತಿನ್ನುವಾಗ ಬೇಡ, ತಿಂದಾದ ಮೇಲೆ ಅರಗಿದ ಮೇಲಾದರೂ ದೇವರ ಸ್ಮರಣೆ ನಮಗಿಲ್ಲ. ನಾವು ಬರೀ ತಿನ್ನುವುದಷ್ಟೇ ನಾವು ಕಲ್ತಿದ್ದೇವೆ. ಅದಕ್ಕೆ ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀವು ಕೇವಲ ಕರ್ಮಗಳನ್ನು ಮಾಡ್ತಾ ಇದ್ದೀರಾದ್ದರಿಂದ ನೀವು ಜ್ಞಾನಭ್ರಷ್ಟರಾಗಿರಿ ಅಂತ ಬ್ರಹ್ಮದೇವರು ಶಾಪವನ್ನು ಕೊಟ್ಟಾಗ, ಜ್ಞಾನ ಹೋದರೆ ಗತಿ ಏನು? ಜ್ಞಾನ ಹೋಗೋದು ಅಂದರೆ ಹುಚ್ಚರಾಗಿದ್ದಲ್ಲ, ಸರಿಯಾದ ತತ್ವಜ್ಞಾನ ಅವರಿಗೆ ಸಿಗಲಿಲ್ಲ. ಆಗ ಬಹಳ ಬೇಜಾರಾಗಿ ತಪ್ಪಾಯಿತು, ಕ್ಷಮಾಪಣೆ ಮಾಡಿರಿ ಅಂಥೇಳಿ ಬ್ರಹ್ಮದೇವರನ್ನು ಕೇಳಿದಾಗ ಬ್ರಹ್ಮದೇವರಂತಾರೆ, ನಿಮ್ಮ ಮಕ್ಕಳನ್ನೇ ಕೇಳ್ರಿ, ತತ್ವಜ್ಞಾನವನ್ನು ಮಕ್ಕಳು ಕೊಡ್ತಾರೆ ಅಂತ. ಆಗ ಮಕ್ಕಳ ಬಳಿಗೆ ಹೋಗ್ತಾರೆ, ನಾವು ಹೀಗೆ ಕೇವಲ ಕರ್ಮಗಳನ್ನು ಮಾಡ್ತಾಯಿದ್ವಿ. ಕೆಲವರು ಕರ್ಮ ಮಾಡ್ತಾರೆ, ಯಜ್ಞ ಯಾಗ ತೀರ್ಥಯಾತ್ರೆ, ತೀರ್ಥದಲ್ಲಿ ಸ್ನಾನ, ಕೆಲವರೆಲ್ಲ ತೀರ್ಥದಲ್ಲಿ ಸ್ನಾನ ಮಾಡ್ತಾರೆ, ಬರೀ ಸ್ನಾನ. ಅಲ್ಲೇ ಇರುತ್ತೆ ಮೀನು, ಅಲ್ಲೇ ಇರುತ್ತೆ ಮೊಸಳೆ, ಅಲ್ಲೇ ಇರುತ್ತೆ ಕಪ್ಪೆ. ಅದು ನೀರಿನಲ್ಲಿ ಏನಾರು ಮೋಕ್ಷವಾಗಿದೆಯಾ ಅದಕ್ಕೆ? ನಾವು ಅಷ್ಟು ದೂರದಿಂದ ಬಂದ್ವಿ, ನೀರಲ್ಲಿ ಮುಳುಗಿದ್ವಿ, ಪಾಪ ಎಲ್ಲ ಹೊಟ್ಟೋಯ್ತು ಅಂತ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್. ಯಾರ್ಯಾರು ಸರ್ಟಿಫಿಕೇಟ್ ಕೊಟ್ಟರೆ ನಿಮಗೆ? ಸಮುದ್ರ ಸ್ನಾನ ಮಾಡಿದ್ವಿ, ಜಗನ್ನಾಥನ ದರ್ಶನ ಮಾಡಿದ್ವಿ. ಜಗನ್ನಾಥನ ದರ್ಶನವನ್ನು ಒಳಗಿದ್ದ ಇಲಿಗಳು ಮಾಡ್ತಾ ಇರುತ್ತೆ. ಅಲ್ಲಿ ಜಗನ್ನಾಥನ ಮೇಲೆ ಜಿರಳೆಗಳು, ಇಲಿಗಳು. ಜಗನ್ನಾಥ ಅಂದರೆ ಶಬ್ದವೇ ಗೊತ್ತಿಲ್ಲ, ದೇವರು ಅಂದ್ರೆ ಗೊತ್ತಿಲ್ಲ, ಕ್ಷೇತ್ರದ ಮಹಿಮೆ ಗೊತ್ತಿಲ್ಲ, ಸುಮ್ಮನೆ ಬಂದದ್ದು ಹೋದದ್ದು, ದುಡ್ಡು ದಂಡ, ದೇಹಕ್ಕೆ ಶ್ರಮ. ನಾವು ಬರೀ ಕರ್ಮವನ್ನು ಮಾಡಿದರೆ, ಜ್ಞಾನ ಇಲ್ಲದೆ ಕರ್ಮವನ್ನು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಜನಿವಾರ ಹಾಕ್ಕೋಬೇಕು, ಹಾಕ್ಕೊಂಡಿದ್ದು. ಯಾರೋ ದೇವಸ್ಥಾನಕ್ಕೆ ಹೋದ, ಸರ್ ಜನಿವಾರ ಕೊಡ್ರಿ ಅಂತ ಹಾಕ್ಕೊಂಡ, ದೇವ್ರ ನಮಸ್ಕಾರ ಮಾಡಿದ, ಜನಿವಾರ ವಾಪಸ್ ಕೊಟ್ಟು ಹೋದ. ಅದು ಜನಿವಾರ ಯಾಕೆ ಹಾಕ್ಕೋಬೇಕು, ನಮಗೇನು ಅಧಿಕಾರ? ಜನಿವಾರ ಹಾಕ್ಕೊಂಬಿಟ್ರೆ ಉತ್ತಮ ಜಾತಿ. ಯಾರು ಹೇಳಿದ್ದಾರೆ ನಿಮಗೆ? ಏನಿಲ್ಲ, ಒಂದು ಮಣ್ಣಿನ ಮೂರ್ತಿಗೂ ಜನಿವಾರವನ್ನು ತಗಲಾಕ್ತೀವಿ. ಜನಿವಾರ ಹಾಕ್ಕೊಂಬಿಟ್ರೆ ಉದ್ಧಾರ ಆಗೋದಿಲ್ಲ. ಹಾಗೆ ತೀರ್ಥಕ್ಕೆ ಬಂದು ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದ ಫಲವೇನು? ಅಂತ ಅಲ್ಲಿಂದ ಬಂದದ್ದೇನು? ಭಾಳ ಶ್ರಮಪಟ್ಟು ಬಂದಿದ್ದಾಯಿತು, ಎಲ್ಲಿಗೋ ಹೋಗಿದ್ದಾಯಿತು, ಉಪವಾಸ ವ್ರತ ನೇಮ ಮಾಡಿದ್ದಾಯಿತು. ಏನಾರು ಬಂತ? ಜೀರೋ, ಏನೂ ಬಂದಿಲ್ಲ. ಅದಕ್ಕೆ ಜ್ಞಾನದಿಂದಲೇ ಸಕಲ ಕರ್ಮಗಳನ್ನು ಮಾಡಬೇಕೇ ವಿರಹ ಜ್ಞಾನ ಇಲ್ಲದೆ ಕರ್ಮವನ್ನು ಮಾಡಬಾರದು. ತತ್ವಜ್ಞಾನ ಹೋಗಿಬಿಡ್ತು ಮಕ್ಕಳಿಗೆ. ಅವರೆಲ್ಲ ಮಕ್ಕಳ ಹತ್ರ ಹೋಗಿ ಕೇಳಿದರು, ಸ್ವಾಮಿ ನಮಗೆ ತತ್ವಜ್ಞಾನ ಬೇಕು ಕೊಡಿ ಅಂತ. ಆಗ ಮಕ್ಕಳು ತಂದೆಗೆ ಉಪದೇಶವನ್ನು ಮಾಡ್ತಾರೆ. ತಂದೆಗೆ ಉಪದೇಶವನ್ನು ಮಾಡಿ ಆ ತಂದೆಗಳನ್ನು ಮಕ್ಕಳು ಮಕ್ಕಳೇ ಅಂತ ಕರೆದುಬಿಟ್ರು. ಮಗ ತಂದೆಯನ್ನು ಮಗ ಅಂತ ಕರೆದುಬಿಟ್ಟು ಇವರಿಗೆ ತುಂಬ ಬೇಜಾರಾಯಿತು. ನಮ್ಮ ಮಕ್ಕಳು ನಮ್ಮನ್ನು ಮಗ ಅಂತ ಕರೆದುಬಿಟ್ರಲ್ಲ, ಭಾಳ ಅನ್ಯಾಯ ಆಗಿಬಿಡ್ತು ಅಂತ ಬ್ರಹ್ಮದೇವರ ಹತ್ರ ಬಂದು ಹೇಳ್ಕೋತಾರೆ. ಸ್ವಾಮಿ ನಮ್ಮ ಮಕ್ಕಳು ನಮ್ಮನ್ನು ಮಕ್ಕಳೇ ಎಂದು ಬಿಟ್ಟರು, ಎಷ್ಟು ಅನ್ಯಾಯ ಆಗೋಯ್ತು ಅಂತ. ಅದಕ್ಕೆ ಅವರಂತಾರೆ, ಮಕ್ಕಳು ಯಾರಿಗೆ ಯಾರಾಗ್ತಾರೆ ಅಂದರೆ, ನಮ್ಮನ್ನು ಆಪತ್ತಿಂದ ರಕ್ಷಣೆ ಮಾಡಿದವರೊಬ್ಬ ತಂದೆ, ಭಯದಿಂದ ರಕ್ಷಣೆ ಮಾಡಿದೊಬ್ಬ ತಂದೆ, ಉಪನಯನ ಮಾಡಿದವರೊಬ್ಬರು ತಂದೆ, ಹಾಗೆ ಜ್ಞಾನವನ್ನು ಕೊಟ್ಟವರು ತಂದೆ. ನೀವು ಅವರಿಗೆ ತಂದೆ, ನಿಮಗೆ ಅವರು ತಂದೆ ಎಂಬುದಾಗಿ ಇಬ್ಬರಿಗೂ ತಂದೆ ಅಂತ ಹೇಳಿದ್ದಾರೆ. ಈ ಪಿತೃಗಣಗಳು 7 ಗಣ ಇದೆ, ನಮ್ಮವರಲ್ಲ. ಅಗ್ನಿಶ್ವಾತ್ತರು, ಬರ್ಹಿಷದರು, ಸೋಮಪರು, ಸುಕಾಲರು, ಸುಸ್ವಧರು, ಹೀಗೆ 7 ಗಣ.
ಕೆಲವರು ಮೂರ್ತರು, ಕೆಲವರು ಅಮೂರ್ತರು. ದೇಹದಿಂದ ಕೆಲವರು ಕಾಣಿಸ್ತಾರೆ, ಕೆಲವರು ದೇಹದಿಂದ ಕಾಣಿಸೋದಿಲ್ಲ. ಇವರೆಲ್ಲರ ಪರಂಪರೆಯಲ್ಲಿ ಬಂದೊಡ್ಡ ಒಂದು ಕಥೆಯನ್ನೇ ಹೇಳ್ತಾರೆ. ಪಿತೃದೇವತೆಗಳ ಮಗಳು ಒಬ್ಬಳು ಅಚ್ಚೋದೆ ಅಂತ. ಅವಳು ತಂದೆ ತಾಯಿಗಳನ್ನೇ ನೋಡಿರಲಿಲ್ವಂತೆ. ಅಷ್ಟು ಅವರೆಲ್ಲ ತಪಸ್ಸಿಗೆ ಹೋಗ್ಬಿಟ್ಟಿದ್ರು. ಯಾರೋ ಒಬ್ಬ ವಿಮಾನದಲ್ಲಿ ಬರ್ತಾ ಇದ್ದ, ಅಮಾವಾಸ್ಯು ಎಂಬತಕ್ಕಂಥ ಒಬ್ಬ ರಾಜ, ವಸು ರಾಜ ಬರ್ತಾ ಇದ್ದದ್ದು ನೋಡಿ ನಮ್ಮ ತಂದೆ ಇರಬೇಕು ಅಂದ್ಕೊಂಡು ತಂದೆ ಅಂತ ನಮಸ್ಕಾರ ಮಾಡಿದ್ಲು. ಅವನ ಜೊತೆಗೆ ಅದ್ರಿಕಾ ಎಂಬತಕ್ಕಂಥ ಒಂದು ಹೆಣ್ಣು ಇತ್ತು. ಇವರೇ ನಮ್ಮ ತಂದೆ ತಾಯಿ ಅಂತ ನಮಸ್ಕಾರ ಮಾಡಿದಾಗ ತಾನು ಮಾಡಿದ ಅಲ್ಲದೇ ಇದ್ದವರಿಗೆ ಇದು ಹೌದು ಅಂತ ನಮಸ್ಕಾರ ಮಾಡಿದರೆ ಬಹಳ ತಪ್ಪು. ನಿಶ್ಚಯ ಮಾಡಿಕೊಂಡು ನಮಸ್ಕಾರ ಮಾಡಬೇಕು. ಇವಾಗ ನಮ್ಮಲ್ಲೆಲ್ಲರೂ ಶಿರಡಿ ಸಾಯಿಬಾಬಾ, ಈಗ ಜನರಿಗೆ ಗೊತ್ತಾಗ್ತಾ ಇದೆ ಶಿರಡಿ ಸಾಯಿಬಾಬಾ ಹಿಂದೂ ದೇವರಲ್ಲ, ಅದೊಂದು ಮುಸ್ಲಿಂ ದೇವರು ಅಲ್ಲ, ಅವನೊಬ್ಬ ಸಾಮಾನ್ಯ ವ್ಯಕ್ತಿ, ನಾವು ಮಾಡಬಾರ್ದು ಅದನ್ನು ಹೇಳಿದ್ರೆ ಎಷ್ಟೋ ಜನಕ್ಕೆ ಇವಾಗ ಸಿಟ್ಟು ಬೇರೆ. ಅದು ಅಲ್ಲ ಅನ್ನೋದನ್ನು ತಿಳಿದ ಮೇಲೆ ಸಂತೋಷ ಪಡಬೇಕಲ್ವಾ. ಹಾಗಾಗಿ ಯಾರನ್ನೋ ದೇವರು ಹೊಂದ್ಬಿಡೋದು, ಮನುಷ್ಯರನ್ನೆಲ್ಲ ದೇವರು ಹೊಂದ್ಬಿಡೋದು, ತಂದೆ ತಾಯಿನೇ ದೇವರು ಹೊಂದ್ಬಿಡೋದು. ದೇವರು ಬೇರೆ, ತಂದೆ ತಾಯಿ ಬೇರೆ. ತಿಳಿದು ಪೂಜೆಯನ್ನು ಮಾಡಬೇಕು. ಹಾಗೆ ಅವಳು ತಿಳಿಲಿಲ್ಲ, ಅವಳಿಗೆ ಗೊತ್ತಾಗಲಿಲ್ಲ, ಕೆಳಗೆ ಬೀಳ್ತಾ ಇದ್ದಾಳೆ. ಯೋಗ ಭ್ರಷ್ಟಳಾಗಿ ಬಿಟ್ಲು. ತಾನು ಅಲ್ಲದೇ ಇದ್ದದ್ದನ್ನು ಮಾಡಿದ್ದರಿಂದ ಕೆಳಗೆ ಬೀಳ್ತಾ ಇರುವಾಗ ಅವರ ತಂದೆಗಳು ಕಂಡರು. ಆಗ ಬೀಳ್ತಾ ಇದ್ದ ಅವರನ್ನು ನೋಡಿ ಇನ್ನೊಂದು ವಿಮಾನದಲ್ಲಿ ಹೋಗ್ತಾ ಇದ್ದವರನ್ನು ಕಾಪಾಡ್ರಿ ಅಂತ ಕೇಳಿದಾಗ, ಅಮ್ಮ ನೀನು ಯಾರನ್ನ ತಂದೆ ಅಂತ ತಿಳಿದೆಯೋ ನೀನು ಅವರ ಹೊಟ್ಟೆಯಲ್ಲೇ ಹುಟ್ಟಬೇಕು, ನೀನು ಹುಟ್ಟಲೇಬೇಕು. ಆದರೆ ನಿನಗೊಂದು ಅದ್ಭುತವಾದ ಅನುಗ್ರಹವನ್ನು ಮಾಡ್ತೀವಿ. ಯಾರ ಹೊಟ್ಟೆಯಲ್ಲಿ ನೀನು ಹುಟ್ಟಿದ ಮೇಲೆ ನಿನ್ನ ಹೊಟ್ಟೆಯಲ್ಲಿ ಸಾಕ್ಷಾತ್ ಪರಮಾತ್ಮ ಮಗನಾಗಿ ಹುಡ್ತಾನೆ ಎಂಬುದಾಗಿ ಅಚ್ಚೋದೆ ಅಂತ ಅವಳ ಹೆಸರು. ಅವಳು ಅಮಾವಾಸ್ಯು ಎಂಬತಕ್ಕಂಥ ರಾಜನ ಮಗಳಾಗಿ ಹುಡ್ತಾಳೆ. ಎಷ್ಟು ವಿಚಿತ್ರವಾಗಿರುತ್ತೆ ಕಥೆ ಅಂದರೆ ನಿಮಗೆ ನಂಬಲಿಕ್ಕೆ ಆಗಲ್ಲ. ಈ ಅಮಾವಾಸ್ಯು ಎಂಬತಕ್ಕಂಥ ರಾಜ ಒಂದು ದಿವಸ ಬೇಟೆಗೆ ಹೋಗಿರ್ತಾನೆ. ಬೇಟೆಗೆ ಹೋದಾಗ ಅವನ ಮನಸ್ಸು ವಿಪರೀತ ಹೆಂಡತಿಯನ್ನು ಸೇರಬೇಕು ಅಂತ ಮನಸ್ಸು ಅನಿಸಿಬಿಡುತ್ತೆ. ಆ ಹೆಂಡತಿಯನ್ನು ಸೇರಬೇಕು ಅನಿಸಿದಾಗ ಫೀಲಿಂಗಿಗೆ ಒಳಗಾಗಿ ಅವನ ರೇತಸ್ಸು ಸ್ಖಲನವಾಗತ್ತೆ. ರೇತಸ್ಸು ಸ್ಖಲನವಾದದ್ದನ್ನು ಕೆಳಗೆ ಬಿಡಬಾರದು ಅಂತ ಒಂದು ದೊನ್ನೆಯಲ್ಲಿ ಹಿಡಿತಾನೆ. ದೊನ್ನೆಯಲ್ಲಿ ಹಿಡಿದು ಅಲ್ಲೇ ಇದ್ದ ಪಾರಿವಾಳಕ್ಕೆ ಕೊಡ್ತಾನೆ, ಇದನ್ನು ತೊಗೊಂಡು ಹೋಗಿ ನನ್ನ ಹೆಂಡತಿ ಕೊಡು ಅಂತ. ಆ ಪಾರಿವಾಳ ಹೋಗ್ತಾ ಇರುವಾಗ ದಾರಿಯಲ್ಲಿ ಇನ್ನೊಂದು ಪಾರಿವಾಳಕ್ಕೂ ಇದಕ್ಕೂ ಜಗಳ ಆಗಿ ಆ ರೇತಸ್ಸು ನೀರಿನಲ್ಲಿ ಬಿದ್ದು ಹೋಗಿಬಿಡುತ್ತೆ. ಅದು ನೀರಲ್ಲಿ ಬಿದ್ದದ್ದನ್ನು ಮೀನು ತಿನ್ನತ್ತೆ. ಮೀನು ತಿಂದು ಮೀನು ಗರ್ಭಧಾರಣ ಮಾಡುತ್ತೆ. ಮೀನಿನ ಹೊಟ್ಟೆಯಲ್ಲಿ ಮನುಷ್ಯರು, ಒಂದು ಹೆಣ್ಣು ಮತ್ತೊಂದು ಗಂಡು. ಆ ಮೀನನ್ನು ಬೆಸ್ತರು ಹಿಡಿತಾರೆ, ಹಿಡಿದು ನೋಡ್ತಾರೆ, ಕುಯ್ತಾರೆ. ಒಂದು ಗಂಡು ಒಂದು ಹೆಣ್ಣಿದೆ, ಭಾಳ ಪ್ರಾಮಾಣಿಕವಾದ ಬೆಸ್ತರು. ಅವರೇನು ಮಾಡ್ತಾರೆ, ಅದನ್ನು ಗಂಡನ್ನು ತೊಗೊಂಡು ಹೋಗಿ ಅದೇ ರಾಜನಿಗೆ, ಯಾವ ರಾಜ ವೀರ್ಯವನ್ನು ಕಳಿಸಿದ್ದ ಅದೇ ರಾಜನ ಬಳಿಗೆ ಆ ಮಗು ಬರುತ್ತೆ. ಅವನೇ ನಮ್ಮ ಪುರಾಣದಲ್ಲಿ ಕೇಳುವ ಪಾಂಡವರು ಅಜ್ಞಾತವಾಸಕ್ಕಿದ್ದ ವಿರಾಟ್ ರಾಜ. ಹೆಣ್ಣು ಮಗುವನ್ನು ಬೆಸ್ತರಿಗೆ ಕೊಟ್ಟು ಬಿಡ್ತಾನೆ. ಬೆಸ್ತರು ಅದನ್ನು ಬೆಳೆಸಿಕೊಳ್ತಾರೆ. ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಅವಳ ಮೈಯ ಗಂಧ ಯೋಜನಗಂಧಿ ಅಂತ ವಾಸನೆ ಬರ್ತಾ ಇರುತ್ತೆ. ಅವಳು ಬೆಸ್ತರ ಕೆಲಸವನ್ನೇ ಮಾಡ್ತಾ ಇರ್ತಾಳೆ. ಮಾಡುವಾಗ ಪರಾಶರರು ಅಂತ ನಮ್ಮ ವಸಿಷ್ಠರ ವಂಶದಲ್ಲಿ ಬಂದವರು. ಆ ಪರಾಶರರು ಯಮುನಾ ನದಿಯನ್ನು ದಾಟುವಾಗ ಇದೇ ಪ್ರಯಾಗದಲ್ಲಿ ಆ ಹುಡುಗಿಯನ್ನು ನೋಡ್ತಾರೆ. ಇವಳಲ್ಲಿ ನನಗೆ ವೇದವ್ಯಾಸರು ಮಗನಾಗಿ ಹುಡ್ತಾರೆ ಅಂತ ಮದುವೆ ಮಾಡ್ಕೋತೀನಿ ಅಂತಾರೆ. ವೇದವ್ಯಾಸರ ತಂದೆ ಆಗುವ ಭಾಗ್ಯ, ತಾಯಿ ಆಗುವ ಭಾಗ್ಯ. ಸುಮ್ಮನೆ ಮದುವೆ ಆಗೋದಿಲ್ಲ. ಇವಾಗ ಲವ್ ಅಟ್ ಫಸ್ಟ್ ಸೈಟು, ಲವ್ ಈಸ್ ಬ್ಲೈಂಡು, ಇದೆಲ್ಲ ಮೂರ್ಖತನದ ಮಾತು. ಪ್ರೇಮಕ್ಕೆ ಕಣ್ಣಿಲ್ಲ ಅಂದರೆ ಲವ್ ಅಟ್ ಫಸ್ಟ್ ಸೈಟ್ ಹೆಂಗಾಗತ್ತೆ? ಸೈಟೇ ಇಲ್ಲದೆ ಇದ್ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಹೆಂಗಾಗಲಿಕ್ಕೆ ಸಾಧ್ಯ? ಪರಾಶರರು ಸತ್ಯವತಿಯನ್ನು ನೋಡಿ ಮದುವೆ ಆಗೋಣ ಅಂತಾರೆ. ಸತ್ಯವತಿ ತನ್ನ ಒರಿಜಿನಲ್ ತಂದೆ ತಾಯಿಗಳನ್ನು ಕರೆಸ್ತಾಳೆ. ಅಮಾವಾಸ್ಯು ಮತ್ತು ಅವರು ಬರ್ತಾರೆ. ಪರಾಶರರಿಗೆ ಶಕ್ತಿ ಅಂತ ತಂದೆ ಅವರಿಲ್ಲ. ಅವಾಗ ವಸಿಷ್ಠರನ್ನೇ ಕರೆಸ್ತಾರೆ. ಅವರಿಬ್ಬರ ಎದುರಿಗೆ ಮದುವೆ ಆಗುತ್ತೆ. ಮದುವೆಯಾಗಿ ಕೇವಲ ಪರಾಶರರು ಒಮ್ಮೆ ಮಾತ್ರ ಅವಳನ್ನು ಸ್ವೀಕಾರ ಮಾಡ್ತಾರೆ. ಪರಮಾತ್ಮನಿಗೆ ನಮ್ಮ ನಿಮ್ಮಂತೆ
ದೇಹವಿಲ್ಲ. ಸ್ತ್ರೀ ಪುರುಷ ಸಂಬಂಧದಿಂದ ಪರಮಾತ್ಮನಿಗೆ ದೇಹ ಇಲ್ಲ. ಅವನು ಸಾಕ್ಷಾತ್ ಕಣ್ಣಿಗೆ ಕಾಣಿಸಿಕೊಳ್ತಾನೆ. ನಾವು ಹೇಳ್ತೀವಲ್ಲ, ಸೂರ್ಯ ಹುಟ್ಟಿದ, ಸೂರ್ಯ ಮುಳುಗಿದ ಅಂತ. ಸೂರ್ಯನಿಗೆ ಹುಟ್ಟು ಎಂಬುದಿಲ್ಲ ಯಾವಾಗಲೂ. ಇವಾಗ ಅದು ಪ್ರೂವ್ ಆಯಿತು. ನಾವು ಪುರಾಣದಲ್ಲಿ ಹೇಳ್ತಾ ಇದ್ದರೆ ಸೂರ್ಯನಿಗೆ ಹುಟ್ಟಿಲ್ಲ, ಬೆಳಗ್ಗೆ ಹುಡ್ತಾ ಇದ್ದಾನೆ. ನಮ್ಮ ಭೂಮಿ ಸೂರ್ಯ ಸುತ್ತುವಾಗ ನಮ್ಮ ಕಣ್ಣಿಗೆ ಕಂಡಾಗ ಸೂರ್ಯ ಹುಟ್ಟಿದ, ಕಣ್ಣಿಗೆ ಕಾಣಿಸದೇ ಇದ್ದಾಗ ಮುಳುಗಿದ ಅಂತ ಹೇಳ್ತೀವಿ. ಹೀಗಾಗಿ ಆ ಅಚ್ಚೋದೆ ಅವಳೇ ಸತ್ಯವತಿಯಾಗಿ ಬರ್ತಾಳೆ. ಅವಳನ್ನು ಮದುವೆಯಾಗಿ ವೇದವ್ಯಾಸರನ್ನು ಪಡೀತಾರೆ. ಅದೇ ವೇದವ್ಯಾಸರು ಅನೇಕ ಪುರಾಣಗಳನ್ನು, ಭಾರತವನ್ನು, ಇತಿಹಾಸವನ್ನು ರಚನೆ ಮಾಡ್ತಕ್ಕಂಥವರಾಗ್ತಾರೆ. ಇದಾದ ಮೇಲೆ ಇನ್ನೊಬ್ಬ ಪಿತೃದೇವತೆಗಳ ಹೆಂಡತಿ ಹಿಮವಂತ ರಾಜನ ಮಡದಿ ಮೈನಾ ಅಂತ ಮೇನಕೆ. ಆ ಮೇನಕೆಗೆ 3 ಜನ ಮಕ್ಕಳು, ಅಪರ್ಣ, ಏಕಪರ್ಣ, ಏಕಪಾಟಲ ಅಂತ. ಅಪರ್ಣ ಅಂಬತಕ್ಕಂಥವಳು, ಪರ್ಣ ಅಂದರೆ ಎಲೆ, ಎಲೆಯನ್ನು ತಿಂದು ತಪಸ್ಸನ್ನು ಮಾಡ್ತಾಯಿದ್ಲು ಏಕಪರ್ಣ. ಏಕಪಾಟಲ, ಪಾಟಲ ಪುಷ್ಪವನ್ನು ತಿಂದು ಪೂಜೆ ಮಾಡ್ತಾಯಿದ್ಲು. ಅಪರ್ಣ ಅನ್ನೋಳು ಏನೂ ಮಾಡೋದಿಲ್ಲ. ತಾಯಿ ನೋಡಿದ್ಲು, ಅಮ್ಮ ಇಂಥ ತಪಸ್ಸನ್ನು ಮಾಡಬೇಡ, ಭಾಳ ಶ್ರಮ ಆಗತ್ತೆ. ಹೂ ಅಂದರೆ ಬೇಡ ಮಗಳೇ ಅಂತ. ಅವಳೇ ಅಪರ್ಣೆಯೇ ಉಮೆಯಾಗುತ್ತಾಳೆ. ಉಮೆಯಾದವಳನ್ನು ನಮ್ಮ ರುದ್ರದೇವರು ಮದುವೆಯಾಗಿ ಷಣ್ಮುಖ ಮತ್ತು ಗಣಪತಿಯರನ್ನು ಪಡೆಯತಕ್ಕಂಥವರಾಗುತ್ತಾರೆ. ಮತ್ತೊಬ್ಬಳು ಜಗೀಶವ್ಯರನ್ನು ಮದುವೆಯಾಗತಕ್ಕಂಥವಳಾಗುತ್ತಾಳೆ. ಹೀಗೆ ಇವರೆಲ್ಲ ಪಿತೃದೇವತೆಗಳು ಅಂತ. ಇವರ ಜೊತೆಗೆ ನಮ್ಮವರನ್ನು ಕಳಿಸ್ತಾರೆ. ಅವರ ಜೊತೆಗೆ ಬಂದು ಶ್ರಾದ್ದದಲ್ಲಿ ಮಾಡಿದ್ದನ್ನು ಅವರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸ್ತಾರೆ. ಹಾಗಾಗಿ ಸತ್ತು ಎಷ್ಟು ವರ್ಷ ಆಗಿದ್ದರೂ, ಎಲ್ಲೇ ಹುಟ್ಟಿದ್ದರೂ ಒಟ್ಟು ಒಬ್ಬನಿಗೆ 3 ಜನ ಶ್ರಾದ್ದ ಮಾಡ್ತಾರೆ. ಒಬ್ಬ 3 ಜನರಿಗೆ ಶ್ರಾದ್ದ ಮಾಡ್ತಾನೆ. ತಂದೆಗೆ ಮಾಡ್ತಾನೆ, ತಾತನಿಗೆ ಮಾಡ್ತಾನೆ, ಮುತ್ತಾತನಿಗೆ ಮಾಡ್ತಾನೆ. ಅದಾದಮೇಲೆ ಲಿಂಕು ಯಾಕೆ ಹೀಗೆ ಮಾಡಬೇಕಲ್ಲ, ಅದನ್ನೇ ಪಕ್ಷಮಾಸದಲ್ಲಿ ಮಾಡಿಸ್ತಾರೆ. ಬಿಟ್ಟವರಿಗೆಲ್ಲ ಶ್ರಾದ್ದವನ್ನು ತಾತ, ಮುತ್ತಾತ, ಮರಿತಾತ, ನಮ್ಮ ವಂಶದಲ್ಲಿ ಯಾರ್ಯಾರು ಬಂದಿರ್ತಾರೆ ಅವರಿಗೆಲ್ಲ ಪಕ್ಷಮಾಸದಲ್ಲಿ ಶ್ರಾದ್ದವನ್ನು, ಹೆಸರಿಲ್ಲ, ಗೋತ್ರ ಇಲ್ಲ, ನಮ್ಮ ವಂಶದಲ್ಲಿ ಬಂದವರು ಅಂಥೇಳಿ ಅವರಿಗೆ ಧರ್ಮಪಿಂಡ ಅಂತ ಇಡಿಸ್ತಾರೆ. ಆದರೆ ಶ್ರಾದ್ದದಲ್ಲಿ ತಾಯಿಗೆ 16 ಪಿಂಡ. ನೀವು ಮಾತೃಗೆ ಯಾಕೆ ಹೋದರೆ ತಾಯಿಗೆ 16 ಪಿಂಡವನ್ನು ಮಗ ಇಡ್ತಾನೆ. ಪಿಂಡ ಇಡುವುದು ಅಂದರೆ 16 ರೀತಿಯಿಂದ ಅವಳನ್ನು ಆರಾಧನೆ ಮಾಡುವುದು ಮಗನ ಕರ್ತವ್ಯವಾಗಿರುತ್ತೆ. ಹೀಗಾದ ಮೇಲೆ ಶ್ರಾದ್ದದಲ್ಲಿ ನಾವು ಏನೇನು ಉಪಯೋಗಿಸ್ತೀವಿ ಅದು ನಮ್ಮ ಮನೆಯಲ್ಲಿ ಬೆಳೆಯುತ್ತೆ. ದೇವತೆಗಳಿಗೆ ಬಂಗಾರ, ಪಿತೃದೇವತೆಗಳಿಗೆ ಬೆಳ್ಳಿಯನ್ನು ಪಿತೃದೇವತೆಗಳಿಗೆ ಕೊಡಲೇಬೇಕು. ಪ್ರತಿ ಶ್ರಾದ್ದದಲ್ಲೂ ಬೆಳ್ಳಿ ಕೊಡಲಿಕ್ಕಾಗದೇ ಇದ್ದರೂ ಕೂಡ ಇದನ್ನು ಹೇಳಿದ್ದೀನಿ, ಇದನ್ನೇ ಮಾಡಿಬಿಡಬೇಡ್ರಿ. ಬೆಳ್ಳಿ ಅಂದರೂ ಸಾಕಂತೆ ಪಿತೃದೇವತೆಗಳಿಗೆ ಸಂತೋಷ ಆಗುತ್ತೆ. ಬೆಳ್ಳಿಯ ಮಾತನ್ನಾಡಿದರೂ ಕೂಡ ಸಾಕು. ಹಾಗೆ ಶ್ರಾದ್ದವನ್ನು ಮಾಡಲೇಬೇಕು. ಶ್ರಾದ್ದ ಮಾಡಲಿಕ್ಕಾಗದೇ ಹೋದರೆ ದಯವಿಟ್ಟು ಇದನ್ನು ಮಾಡಬೇಡ್ರಿ. ಇದು ಕೇವಲ ಆಪದ್ಧರ್ಮ. ಶ್ರಾದ್ದ ಮಾಡಲಿಕ್ಕಾಗದೇ ಹೋದರೆ 3 ಹಿಡಿ ಹುಲ್ಲನ್ನು ನಾಟಿ ಹಸುವಿಗೆ, ಮತ್ತು ನಿಮ್ಮ ಕರಿ ಹಸುಗಲ್ಲ, ಅದು ಎಮ್ಮೆ, ಅದು ಹಸು ಅಲ್ಲ, ಅದು ಎಮ್ಮೆಯಿಂದ ಕ್ರಾಸ್ ಬಿಡೋದು, ಅದಕ್ಕೆ ಪೂಜೆನೂ ಮಾಡೋ ಹಾಗಿಲ್ಲ. ಆ ಒಂದು 3 ಹಿಡಿ ಹುಲ್ಲನ್ನು ಹಸುವಿಗೆ ಕೊಟ್ಟರೆ ಪಿತೃಗಳು ತೃಪ್ತರಾಗುತ್ತಾರೆ. ಆಚಾರ್ಯ ನಮ್ಮ ಹತ್ರ ಹಸುನೂ ಇಲ್ಲ, ಹುಲ್ಲೂ ಇಲ್ಲ, ಏನು ಮಾಡಬೇಕು? 3 ಹಿಡಿ ಮಣ್ಣನ್ನಾದರೂ ತೂರಿಬಿಡು. 3 ಹಿಡಿ ಮಣ್ಣನ್ನು ಮೇಲಕ್ಕೆ ತೂರಿ ಕೈ ಎತ್ತಿ, ನಾನು ಅಯೋಗ್ಯ, ನಾನು ಏನೂ ಇಲ್ಲದೆ ಇದ್ದವನಾಗಿದ್ದೇನೆ, ಪಿತೃಗಳೇ ಇದರಿಂದಲಾದರೂ ಸಂತೋಷಪಡ್ರಿ ಅಂತ ಪಿತೃದೇವತೆಗಳಿಗೆ ಸಂತೋಷಪಡಿಸಬೇಕು. ದರಿದ್ರನಾದವನು ಭಿಕ್ಷೆ ಬೇಡಿ ಆದರೂ ಶ್ರಾದ್ದವನ್ನು ಮಾಡಬೇಕು. ಶ್ರಾದ್ದ ಮಾಡದೆ ಬಿಡಬಾರದು. ಅದಕ್ಕೆ ಒಬ್ಬ ಬ್ರಾಹ್ಮಣ ತಂದೆಯ ಶ್ರಾದ್ದದ ದಿವಸ ಬರುತ್ತೆ, ಮನೆಯಲ್ಲಿ ಏನೂ ಇರಲ್ಲ, ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನೆ. ಭಿಕ್ಷೆ ಬೇಡಿದಾಗ ಎಲ್ಲರೂ ಅವನಿಗೆ ಕೊಟ್ಟಿದ್ದು ಸಾಸಿವೆಯನ್ನು. ಸಾಸಿವೆ ತಗೊಂಡು ಬಂದು ಬೀಸಿ ಹಿಟ್ಟು ಮಾಡಿ ಶ್ರಾದ್ದವನ್ನು ಮಾಡ್ತಾನೆ. ಶ್ರಾದ್ದ ಮಾಡಿದಾಗ ಅದಕ್ಕೆ ಸರಿಯಾದ ಪುರೋಹಿತರು ಸಿಗಲ್ಲ. ಒಳ್ಳೆಯ ಪುರೋಹಿತರಿಗೆ ಒಳ್ಳೆಯ ಯಜಮಾನ ಸಿಗಲ್ಲ. ಇದೊಂದು ದೌರ್ಭಾಗ್ಯ. ಒಳ್ಳೆ ಖರ್ಚು ಮಾಡೋರಿಗೆ ಕೆಟ್ಟ ಪುರೋಹಿತ, ಒಳ್ಳೆಯ ಪುರೋಹಿತನಿಗೆ ಕೆಟ್ಟ ಯಜಮಾನ. ಅವನಿಗೇನು ಮಾಡಿಸ್ತಾನೋ ಇವ್ರಿಗೆ ಗೊತ್ತಾಗಲ್ಲ, ಅವನು ಏನು ಹೇಳ್ತಾನೋ
ఇక్కడ పెట్టండి, అక్కడ పెట్టండి, అక్కడ తీయండి. ಅವನು ಕೇಳಿದ್ರೆ ಅಂತೆ ಅಡಗರಾದು, ಅವನು ಗೊತ್ತಿಲ್ಲ. ಅಯ್ಯೋ ಐವಾರ ಕೋಪಂ ವస్తే చాలా చెడైపోతుంది, ಬೇಡ ಅಂತ ಬಿಟ್ಬಿಡ್ತೀವಿ. ಯಜಮಾನ ಚೆನ್ನಾಗಿ ಮಾಡೋನಿಗೆ ಇವರಿಬ್ಬರು ಸಿಗೋದು ಬಹಳ ದುರ್ಲಭ. ಶ್ರಾದ್ದದಲ್ಲಿ ಶ್ರಾದ್ದ ಆದ ಮೇಲೆ ನಮ್ಮ ಮೈಮೇಲಿದ್ದ ಬಟ್ಟೆಯನ್ನು ಹಾಸಬೇಕು. ಅದರ ಮೇಲೆ ಬಂದ ಬ್ರಾಹ್ಮಣರು ನಡ್ಕೊಂಡು ಹೋಗಬೇಕು. ಅವರ ಪಾದಕ್ಕೆ ಅಂಟಿದ ಧೂಳನ್ನು ನಮ್ಮ ತಲೆ ಮೇಲೆ ಹಾಕ್ಕೋಬೇಕು. ಆ ಬಟ್ಟೆಯ ಮೇಲೆ ನಿಲ್ಲಿಸಿ ಅವರನ್ನು ಕೇಳಬೇಕು, ನಮ್ಮ ಮನೆಯಲ್ಲಿ ಕೊಡುಗೈ ದಾನಿಗಳು ಬೆಳೆಯಲಿ, ನಮ್ಮಲ್ಲಿ ಹೆಚ್ಚೆಚ್ಚು ವೇದವನ್ನು ಓದಿದವರು ಆಗಲಿ, ನಮ್ಮಲ್ಲಿ ಜ್ಞಾನಿಗಳೇ ಹುಟ್ಟಲಿ, ನಮ್ಮ ಮನೆಗೆ ಬಹಳ ಜನ ಬೇಡುವವರು ಬರಲಿ, ಯೋಗ್ಯ ಬ್ರಾಹ್ಮಣರು ಬಂದು ನಮ್ಮನ್ನು ಬೇಡಲಿ, ನಾವು ಅವರಿಗೆ ಏನಾದರೂ ಕೊಡೋಣ. ದಾತಾರೋ ನೋಭಿವರ್ಧತ ವೇದಾ ಸಂತತಿರೇವಚ, ನಮ್ಮ ಮನೆಯಲ್ಲಿ ನಮ್ಮ ಸಂತತಿ ನಿಲ್ಲುವುದು ಬೇಡ. ಹೀಗೆ ಬ್ರಾಹ್ಮಣರನ್ನು ಕೇಳಬೇಕು. ಬ್ರಾಹ್ಮಣರಂತಾರೆ, ನಿಮ್ಮ ಮನೆಯಲ್ಲಿ ಕೊಡುಗೈ ದಾನಿಗಳು ಬೆಳೆಯಲಿ, ಎಂದೂ ನೀವು ಕೈ ಬೇಡುವಂತೆ ಆಗದೇ ಇರಲಿ, ನಿಮ್ಮ ಮನೆಯ ಸಂತತಿ ಬೆಳಗಲಿ, ನಿಮ್ಮ ವಂಶದ ಅಭಿವೃದ್ಧಿ ಆಗಲಿ, ಸಂಪತ್ತು ಬೆಳೆಯಲಿ ಅಂತ ಆಶೀರ್ವಾದ ಮಾಡಬೇಕು. ಬಂದ ಬ್ರಾಹ್ಮಣರಿಗೆ ಆ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಸುಧಾಮ ಕುಚೇಲ. ಅವನೇ ಸಾಸಿವೆಯನ್ನು ಬೀಸಿ ಅನ್ನ ಮಾಡಿ ಹಾಕ್ತಾನೆ. ಊಟಕ್ಕೆ ಬಂದ ಬ್ರಾಹ್ಮಣರು ನೋಡ್ತಾರೆ, ಮನೆಯಲ್ಲಿ ಏನೂ ಇಲ್ಲ, ಮನೆಯಲ್ಲಿ ಏನೂ ಇಲ್ಲ, ಬರೀ ಹರಕಲು ಮುರುಕಲಿದೆ ಮನೆ. ಭಾಳ ಸಂತೋಷ ಆಗತ್ತೆ. ಅದನ್ನಾರು ಮಾಡಿದ್ಯಲ್ಲ ಅಂತ ಅವ್ರು ಏನು ಮಾಡ್ತಾರೆ, ಈ ಶ್ಲೋಕ ಹೇಳ್ತಾನೆ, ನಮ್ಮ ಮನೆಯಲ್ಲಿ ಸಂಪತ್ತು ಬೆಳೆಯಲಿ, ನಮ್ಮ ಮನೆಯಲ್ಲಿ ಶ್ರೀಮಂತಿಕೆ ಬರಲಿ, ನಮ್ಮ ಮನೆಯಲ್ಲಿ ಸಂತತಿ ನಿಲ್ಲುವುದು ಬೇಡ, ನಾವು ಕೊಡುಗೈ ದಾನಿ ಆಗೋಣ. ಅವರಂತಾರೆ, ನೀ ಅಂದದ್ದೆಲ್ಲ ನಿಜ ಆಗಲಿ ಅಂತಾರೆ. ಬರುವ ವರ್ಷಕ್ಕೆ ಭಾರಿ ಶ್ರೀಮಂತ ಆಗಿಬಿಡ್ತಾರೆ. ಲ್ಯಾಂಬೋರ್ಗನಿ ಕಾರು, BMW ಕಾರು, ಮನೆಯ ಮುಂದೆ ಮುಧೋಳ ನಾಯಿ, 22 CC ಕ್ಯಾಮ್ರಾ, ನೇಪಾಲಿ ಬೆಟಾಲಿಯನ್ನು ಮನೆಯ ಮುಂದೆ, ಭಾರಿ ಬ್ರಾಹ್ಮಣರೆಲ್ಲ, ಭಾರಿ ಸೆಕ್ಯೂರಿಟಿ ಎಲ್ಲ ಬೇರೆ ಆಯಿತು, ಭಾರಿ ಆಯಿತು. ಬರೋ ವರ್ಷ ಶ್ರಾದ್ದಕ್ಕೆ ಬ್ರಾಹ್ಮಣರನ್ನು ಕರೆದ, ಬೇರೆ ಬ್ರಾಹ್ಮಣರನ್ನು ಕರೆದ. ಹೋದ ವರ್ಷ ಮಾಡಿದ ಅನುಭವ ಅವನಿಗಿತ್ತು. ಒಂದು ಪಾವು ಸಾಸಿವೆಯ ಅನ್ನಕ್ಕೆ ಇಷ್ಟು ಸಂಪತ್ತು ಬಂದಿದೆ ಅಂತ 1 ಮೂಟೆ ಸಾಸಿವೆ ತರಿಸಿದ. ಇವತ್ತು ದುಡ್ಡಿತ್ತಲ್ಲ, 1 ಮೂಟೆ ಸಾಸಿವೆ ತರಿಸಿದ, ಮಿಷನ್ಗೆ ಹಾಕಿಸಿದ, ಅನ್ನ ಮಾಡಿದ, ಬ್ರಾಹ್ಮಣರಿಗೆ ಹಾಕಿದ. ಬ್ರಾಹ್ಮಣರು ಬಂದವ್ರಿಗೆ ಗೊತ್ತಾಗತ್ತೆ, ಮನೆಗೆ ಬಂದರೆ ಒಬ್ಬ ವ್ಯಕ್ತಿಯ ಯೋಗ್ಯತೆ ಗೊತ್ತಾಗತ್ತೆ. ಇವನು ಕೊಡಬಲ್ಲನ, ಶ್ರೀಮಂತನ, ಬಡವನ ಏನಂತೂ ಗೊತ್ತಾಗತ್ತಲ್ವ. ಇವನು 1 ಮೂಟೆ ಸಾಸಿವೆ, ಅಡುಗೆಗೆ 2 ಕಾಳು ಸಾಸಿವೆ ಜಾಸ್ತಿ ಆದರೆ ಹೊಟ್ಟೆ ಉರಿಯುತ್ತೆ. ಅಂಥದ್ದು ಸಾಸಿವೆ ಅನ್ನ ಮಾಡಿ ಹಾಕಿ ಬ್ರಾಹ್ಮಣರ ಊಟಕ್ಕೆ ಹಾಕಿದ. ಮತ್ತು ಇದೇ ಶ್ಲೋಕ ಹೇಳಿದ, ನಮ್ಮ ಮನೆಯಲ್ಲಿ ಸಂಪತ್ತು ಬೆಳೆಯಲಿ, ನಮ್ಮ ಮನೆಯಲ್ಲಿ ಕೊಡುಗೈ ದಾನಿಗಳು ಬೆಳೆಯಲಿ. ಅವರಂದರು ಅಯೋಗ್ಯ, ನಾಯಿಗೆ ಹಾಕೋಷ್ಟಾದರೂ ಬ್ರಾಹ್ಮಣರು ಕೊಟ್ಟಿದ್ದರಾಗಿತ್ತು. ಮುಧೋಳ ನಾಯಿ 8 ನಾಯಿ, ಅದಕ್ಕೆ ಸೆಕ್ಯೂರಿಟಿ ಗಾರ್ಡು, ಅದಕ್ಕೆ ತೊಳಸೋರು ಬಳಸೋರು ಎಲ್ಲ. ಆ ನಾಯಿಗೆ ಖರ್ಚು ಮಾಡಿದ್ದಾದರೂ ಬ್ರಾಹ್ಮಣರು ಕೊಟ್ಟಿದ್ದರಾಗಿತ್ತು. ಸಿಟ್ಟು ಬಂದು ನಿನ್ನ ಐಶ್ವರ್ಯ ಹಾಳಾಗಿ ಹೋಗಲಿ ಅಂತ ಒಂದೇ ವರ್ಷ ತಿರ್ಗಾ ಬಡವನಾಗಿಬಿಟ್ಟ. ಅವನು ಮತ್ತೆ ಶ್ರೀಮಂತನಾಗಿದ್ದ ಯಾವಾಗ ಕೃಷ್ಣನಿಗೆ ಅವಲಕ್ಕಿಯನ್ನು ಕೊಟ್ಟ ಮೇಲೆ ಈ ತಪ್ಪಿನಿಂದ ಅವನು ಉದ್ಧಾರ ಆಗ್ತಾನೆ. ಹಾಗಾಗಿ ಶ್ರಾದ್ದದಲ್ಲಿ ಬೆಳ್ಳಿಯ ದಾನವನ್ನು ಮಾಡಲೇಬೇಕು. ಯೋಗ್ಯತೆಯನ್ನು ಮುಚ್ಚಿಟ್ಕೊಳ್ಬಾರ್ದು. ದೇವರು ಏನು ಯೋಗ್ಯತೆ ಕೊಡ್ತಾನೆ ಅದನ್ನು ಮುಚ್ಕೋಬಾರ್ದು, ಮೋಸ ಮಾಡಬಾರ್ದು. ನೀವು ವ್ರತ ನಿಯಮಗಳಿಗೆ ಕಡಿಮೆ ಖರ್ಚು ಮಾಡಿರಿ ಪರವಾಗಿಲ್ಲ, ಆದರೆ ಶ್ರಾದ್ದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಪಿತೃದೇವತೆಗಳು ನಮ್ಮ ಮನೆಯಲ್ಲಿ ಸಂಪತ್ತಿನ ವರ್ಷವನ್ನು ಸುರಿಸ್ತಾರೆ. ಹಾಗಾಗಿ ಪಿತೃದೇವತೆಗಳ ಶ್ರಾದ್ದದಲ್ಲಿ ಒಂದು ಕಥೆ ಬರುತ್ತೆ, ಶ್ಲೋಕ ಹೇಳ್ತಾರೆ. ಅದು ಏನು ಕಥೆ ಅಂದರೆ, ವಿಶ್ವಾಮಿತ್ರರ ಮಕ್ಕಳು 7 ಜನ ಗಾರ್ಗ್ಯರ ಮನೆಯಲ್ಲಿ ಓದಲಿಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ ಓದೋದು ಅಂದರೆ ಏನು, ಹಸು ಕಾಯು. ನಾವು ಹೇಳ್ತೇವೆ ದನ ಕಾಯಲಿಕ್ಕೆ ಹೋಗು ಅಂತ. ದನ ಕಾಯುವ ಕೆಲಸದಷ್ಟು ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಹಾಗಾಗಿ ಅವರು ದನ ಕಾಯಲಿಕ್ಕೆ ಹೋಗ್ತಾರೆ. ಅವತ್ತು ಏನೂ ಊಟ ಸಿಗಲ್ಲ. 7 ಜನರಲ್ಲೂ ವಾಗ್ದಾನೆ, ಹಸುವನ್ನು ಕೊಂದು ಬಿಡೋಣ ಅಂತ. ಹಸುವನ್ನು ಕೊಂದು ತಿಂದು ಬಿಡೋಣ. ಇನ್ನೊಬ್ಬ ಅಂತಾನೆ, ಮಹಾಪಾಪ ಮಾಡಬಾರ್ದು. ಇಲ್ಲ ನಮ್ಗೆ ಗತಿ ಇಲ್ವಲ್ಲ, ಏನು ಮಾಡೋಣ, ಒಂದು ಕೆಲಸ ಮಾಡೋಣ, ಕೊಂದು ತಿನ್ನೋದೇ ಆದರೂ ಆ ಹಸುವನ್ನು ಶ್ರಾದ್ದ ಮಾಡಿ ಪಿತೃಗಳಿಗೆ ಸಮರ್ಪಣೆ ಮಾಡಿ ನಾವು ತಿನ್ನೋಣ. ಇದು ಸರಿ ಇದೆ ಅಂತ
ಒಬ್ಬ ಕಡಿತಾನೆ, ಒಬ್ಬ ಸುಲಿತಾನೆ, ಮಾಂಸ ಬೇರೆ ಮಾಡ್ತಾರೆ, ಹಸುವಿನ ಮಾಂಸ ಎಲ್ಲ ಮಾಡಿ ಮತ್ತಿದನ್ನು ಕೇಳ್ಕೊಂಬಿಟ್ಟು ಬ್ರಾಹ್ಮಣರು ಹಸು ತಿಂತಾಯಿದ್ರು ಅನ್ಬೇಡ್ರಿ. ಇದು ಯಾವುದೋ, ಯಾಕೆಂದರೆ ಇವಾಗ ರಾಮ ಹಸು ತಿಂತಾ ಇದ್ದ, ರಾಮ ಮಾಂಸ ತಿಂತಾನೆ, ರಾಮ ಕ್ಷತ್ರಿಯ, ತಪ್ಪೇನಿಲ್ಲ. ಬ್ರಾಹ್ಮಣರು ತಿಂತಾಯಿದ್ರು, ಇವಾಗ ಬೇಡ ಅಂದೇರೆ ಬಿಟ್ಟಾರೆ. ಯಾವತ್ತೋ ತಿಂತಾಯಿದ್ರು ಅನ್ನೋದನ್ನು ಮಗುವಾಗಿದ್ದಾಗ ಗೊತ್ತಿರಲ್ಲ, ಅಲ್ಲೇ ಉಚ್ಚ ಹಿಡ್ಕೊಂಡು ಅದನ್ನೇ ಹಿಂಗೆ ತಿಂತಾ ಇರ್ತೀವಿ. ಅವಾಗ ಡೈಪರ್ ಹಾಕ್ತಾ ಇರಲಿಲ್ಲ, ಮಗು ಅಲ್ಲೇ ಉಚ್ಚೆ ಹಿಡ್ಕೊಳ್ತಿತ್ತು, ಹೀಗೆ ಮುಟ್ಟಿ ಕೈಗೆ ಮೈಗೆ ಉಚ್ಚೆ ತಿಂತಾ ಇದ್ದ. ಏನರ್ಥ ಹಾಗೆಂದರೆ ಮೂರ್ಖ ಜನರ ಮಾತಿದು. ಹಾಗಾಗಿ ಆ ಮಾಂಸವನ್ನು ಅವರು ತಿಂತಾರೆ, ಕರುವನ್ನು ತಂದು ಬಿಟ್ಟುಬಿಡ್ತಾರೆ. 4 ಜನ ಶ್ರಾದ್ದಕ್ಕೆ ಕೂಡ್ತಾರೆ, 3 ಜನ ಶ್ರಾದ್ದವನ್ನು ಮಾಡ್ತಾರೆ. ಕರುವನ್ನು ತಂದುಕೊಟ್ಟು ಗುರುಗಳು ಹೇಳ್ತಾರೆ, ಕರು ಹಸುವನ್ನು ಹುಲಿ ತಿಂದು ಹೋಯಿತು, ಕರು ಮಾತ್ರ ಉಳಿದಿದೆ ಅಂತ. ಈ ಮಾಡಿದ ಪಾಪದಿಂದ, ಮಾಡಿದ ಪುಣ್ಯದಿಂದ, ಹಸುವನ್ನು ಕೊಂದು ಶ್ರಾದ್ದ ಮಾಡಿದ್ದೊಂದು ಪುಣ್ಯ, ಹಸುವನ್ನು ಕೊಂದು ಸುಳ್ಳು ಹೇಳಿದ್ದೊಂದು ಪಾಪ. ಪಾಪದಿಂದ ಮುಂದಿನ ಜನ್ಮ ಬ್ರಾಹ್ಮಣರಾಗಿದ್ದವರು ಬರುವ ಜನ್ಮದಲ್ಲಿ ಬೇಡರಾಗಿ ಹುಡುತ್ತಾರೆ. ನಾವು ತಿಳ್ಕೊಂಬಿಟ್ಟಿರ್ತೀವಿ, ಬರೋ ಜನ್ಮನೂ ಹೀಗೆ ನಾವು ಮಾನವರಾಗೇ ಹುಟ್ಟುಬಿಡ್ತೀವಿ, ನಮಗೆ ಉತ್ತಮ ಖಂಡಿತ ಇಲ್ಲ. ಬರೋ ಜನ್ಮ ಗ್ಯಾರಂಟಿ ಹಂದಿನೋ, ನಾಯಿನೋ, ಕತ್ತೇನೋ, ಹುಳವೋ, ಮಾಡಿದ ಪಾಪ ಅಗಾಧವಾಗಿರುತ್ತೆ. ಹಾಗಾಗಿ 7 ಜನ ಬೇಡರಾಗ್ತಾರೆ. ಆದರೆ ಮಾಡಿದ ಪುಣ್ಯದಿಂದ ಹಿಂದಿನ ಜನ್ಮದ ಸ್ಮರಣೆ ಇರುತ್ತೆ, ಆ ಸ್ಮರಣೆಯಿಂದ ಕೆಟ್ಟ ಕೆಲಸ ಮಾಡಲ್ಲ. ಸಪ್ತವ್ಯಾಧಾಂ ದಶಾರಣೇಶು ಮೃಗಾಹ ಕಾಲಂಜರೇಗಿರು, ಮುಂದಿನ ಜನ್ಮ ಜಿಂಕೆಗಳಾಗುತ್ತಾರೆ ಕಾಲಂಜರಗಿರಿಯಲ್ಲಿ. ಚಕ್ರವಾಕ ಪಕ್ಷಿಗಳಾಗಿ ಶರದ್ವೀಪದಲ್ಲಿ, ಹಂಸಾಹ ಸರಸಿ ಮಾನಸೇ, ಮಾನಸರೋವರದಲ್ಲಿ ಆ 7 ಜನರು ಬಕಪಕ್ಷಿಗಳಾಗಿ, ಅಂದರೆ ಹಂಸ ಪಕ್ಷಿಗಳಾಗಿ ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಅವರ ತಪಸ್ಸನ್ನು ನೋಡಿ ಒಬ್ಬ ರಾಜ ಬರ್ತಾನಲ್ಲಿ, ವಿಭ್ರಾಜಕ ರಾಜ ಅಂತ. ಅವನು ಬಂದು ನೋಡ್ತಾನೆ, ಏನು ಅಗಾಧವಾಗಿ ಪುಣ್ಯ ಮಾಡಿವೆ ಪಕ್ಷಿಗಳು, ನಾನು ಬರೋ ಜನ್ಮದಲ್ಲಿ ಪಕ್ಷಿಗಳಿಗೆ ಮಕ್ಕಳಾಗಿ ಹುಟ್ಟಿ ನಾನು ಪುಣ್ಯ ಸಂಪಾದನೆ ಮಾಡಬೇಕು ಅಂತ. ದೇವರು ಮನಸ್ಸು ಯಾರ್ಯಾರಿಗೆ ಹೇಗೆ ಕೊಡ್ತಾರೋ ಗೊತ್ತಿಲ್ಲ. ಈ 7 ಪಕ್ಷಿಗಳಲ್ಲಿ ಒಂದು ಪಕ್ಷಿಗೆ ಈ ವಿಭ್ರಾಜಕ ರಾಜನ ಸಂಪತ್ತು, ಅವನ ಜೊತೆಗಿದ್ದ ನರ್ತಕಿಯರು, ಮದ್ಯಪಾನ, ಈ ವೈಭೋಗಗಳನ್ನು ನೋಡಿ ನಾನು ರಾಜನಾಗಬೇಕು ಅಂತ ಅಮೇರಿಕಾದಲ್ಲಿದ್ದವರು ಇಲ್ಲಿ ಬರ್ತಾ ಇದ್ದಾರೆ. ಕೈಯಲ್ಲಿ ಚೀಲ ತಗಲಾಕ್ಕೊಂಡು ಅವ್ರು ರಾಮ 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 ಅಂತ, ನಾವು ಮೊಬೈಲ್ ಹಿಡ್ಕೊಂಡು ಬಾಯಲ್ಲಿ ಗುಟ್ಕ ತಿನ್ಕೊಂಡು ಏನೇನೋ ತಿನ್ಕೊಂಡು ಮಾಡಬಾರ್ದು ಇದ್ದು ನಾವು ಇಂಡಿಯಾದಲ್ಲಿದ್ದವ್ರು ನಾವು ಮಾಡ್ತೀವಿ. ಅವನು ಅಮೇರಿಕಾದಿಂದ, ರಷ್ಯಾದಿಂದ, ಎಲ್ಲೆಲ್ಲಿಂದಲೋ ಬಂದು ಜಗನ್ನಾಥನ ಮುಂದೆ ಕುಣಿತಾರವರು. ನಾವು ನೋಡಿ ನಾಚಿಕೆ, ತುಂಬ ನಾಚ್ಕೋತೀವಿ. ಹೆಂಡತಿ ಮುಂದೆ ಕುಣಿತೀವಿ, ಚೀಟಿ ಕಟ್ಟಿದವ್ರ ಮುಂದೆ ಕುಣಿತೀವಿ, ಬಂಗಾರದ ಮುಂದೆ ಕುಣಿತೀವಿ. ಆದರೆ ದೇವರ ಮುಂದೆ 1-2 ಹೆಜ್ಜೆ ಕುಣಿಯಲಿಕ್ಕೆ ತುಂಬ ನಾಚಿಕೆ ನಮಗೆ. ಹಾಗಾಗಿ ಆ ಹಂಸ ಪಕ್ಷಿಗಳಲ್ಲಿ ಕೊನೆಯ ಜನ್ಮ ಅದು, ಬರೋ ಜನ್ಮ ಮಾನವರಾಗಿ ಹುಟ್ಟೋರಿದ್ದರು. ನಾನು ಈ ರಾಜನಿಗೆ ಮಕ್ಕಳಾಗಬೇಕು ಅಂತ ಆ ಹಂಸ ಪಕ್ಷಿಗಳಿಗೆ ಬಂತು. 2 ಪಕ್ಷಿಗಳಂತೂ ನಾವು ಬರೋ ಜನ್ಮದಲ್ಲಿ ನಿನಗೆ ಮಂತ್ರಿಗಳಾಗಿ ಹುಡ್ತೀವಿ ಅಂತ. ಈ 3 ಜನರಿಗೆ ಬಂದ ಕೆಟ್ಟ ಬುದ್ಧಿಯನ್ನು 4 ಜನರಿಗೆ ಗೊತ್ತಾಗುತ್ತೆ, ಶಾಪ ಕೊಡ್ತಾರೆ. ಬರೋ ಜನ್ಮದಲ್ಲಿ ನಿಮಗೆ ಈ ಏನು ಹಿಂದಿನ ಜನ್ಮಗಳಲ್ಲಿದ್ದ ಜ್ಞಾನ, ನಾವು ಯಾರು ಯಾತಕ್ಕೆ ಬಂದಿದ್ದೀವಿ ಅನ್ನೋ ಜ್ಞಾನ ಹಾಳಾಗಿ ಹೋಗಿಬಿಡಲಿ ಅಂತ. ಅಯ್ಯಯ್ಯೋ ನಮ್ಮನ್ನು ಹೀಗೆ ಮಾಡಿಬಿಟ್ರ, ದಯವಿಟ್ಟು ಉದ್ಧಾರ ಮಾಡಿರಿ ಅಂತ ನಿಮಗೊಂದು ಮಂತ್ರ ಹೇಳಿಕೊಡ್ತೀವಿ. ಆ ಮಂತ್ರ ಬಂದೊಬ್ಬರು ಹೇಳ್ತಾರೆ, ಅದು ಹೇಳಿದಾಗ ನೀವು ಉದ್ಧಾರ ಆಗ್ತೀರಿ ಅಂತ. ಇವರು ಹುಡ್ತಾನೆ, ಒಬ್ಬ ರಾಜನಾಗಿ ಹುಡ್ತಾನೆ. ಇವರು 4 ಜನ, ಒಬ್ಬ ಅದೇ ಬ್ರಾಹ್ಮಣರು ಅಂದ್ರೆ ಗೊತ್ತಲ್ಲ, ಬಡ ಬ್ರಾಹ್ಮಣನಿದ್ದ, ಶ್ರೀಮಂತ ವೈಶ್ಯನಿದ್ದ. ಬ್ರಾಹ್ಮಣರಿಗೆ ಜ್ಞಾನದ ಬಡತನ ಇಲ್ಲ, ಜ್ಞಾನದ ಬಡತನ ಇಲ್ಲವೇ ಇಲ್ಲ. ಯಾವತ್ತೂ ಜ್ಞಾನದಿಂದ ಶ್ರೀಮಂತರು. ಮೇಲ್ಗಡೆ ಪ್ರಪಂಚದ ದಾರಿದ್ರ್ಯ ಬ್ರಾಹ್ಮಣರಿಗೆ ಬೇಕು. ಯಾಕೆಂದರೆ ಅವರು ಅದರ ಸಂಪತ್ತಿನ ಕಡೆಗೆ ಹಿಂದೆ ಹೋಗೋದಿಲ್ಲ, ದುಡ್ಡಿನ ಹಿಂದೆ ಬ್ರಾಹ್ಮಣರು ಹೋಗೋಲ್ಲ. ಶಟ್ರು ವೈಶ್ಯರು ದುಡ್ಡಿನ ಹಿಂದೆ ಹೋಗದೇ ಇದ್ದರೆ ಅವರಿಗೆ ತಪ್ಪು. ಯಾಕೆಂದರೆ ವೈಶ್ಯರು ಹುಟ್ಟಿದ್ದು ತೊಡೆ, ಬ್ರಾಹ್ಮಣರು ಹುಟ್ಟಿದ್ದು ಮಖ. ತೊಡೆ ಕೂಡಿಸಿಕೊಂಡರೆ ತಲೆ ಕೂಡುತ್ತೆ, ತಲೆ ತೊಡೆಯನ್ನು ಕಾಪಾಡಬೇಕು, ತೊಡೆಯನ್ನು ತಲೆ ಕಾಪಾಡಬೇಕು, ತಲೆಯನ್ನು ತೊಡೆ ಕಾಪಾಡಬೇಕು. ಬ್ರಾಹ್ಮಣ ದೇವರ ಮುಖದಿಂದ ಹುಟ್ಟಿದ್ದಾನೆ, ಕ್ಷತ್ರಿಯ ಬಾಹುಗಳಿಂದ, ವೈಶ್ಯ
ತೊಡೆಯಿಂದ. ಅದಕ್ಕೆ ವೈಶ್ಯರಿಗೆ ಕೂತ್ಕೊಂಡು ಮಾಡೋ ವ್ಯಾಪಾರ, ಅದಕ್ಕೆ ವೈಶ್ಯರಿಗೆ ಹೊಟ್ಟೆ ದಪ್ಪ. ಅವ್ನು ಕೂತಲ್ಲೇ ಕೂತಿರ್ಬೇಕು, ಅವ್ನಿಗೆ ಬೇರೆ ಕೆಲಸ. ಇವಾಗ ಸ್ಲಿಮ್ ಆಗ್ತಾರೆ ಬಿಡ್ರಿ, ಇವಾಗೆಲ್ಲ ಚೇಂಜ್ ಆಗಿಬಿಟ್ರು, ಭಾಳ ಚೇಂಜ್ ಆಗಿದ್ದಾರೆ. ಹಿಂದಕ್ಕೆ ಶೆಟ್ರು ಅಂದರೆ ಶೆಟ್ಟಿ ಅಂದರೆ ದಪ್ಪ ಹೊಟ್ಟೆ ಅಂತ. ಇವಾಗ ಹಾಗೇನಿಲ್ಲ, ಯಾರು ಬೇಕಾರಾಗ್ತಾರೆ, ಹೇಗೆ ಬೇಕಾರಾಗ್ತಾರೆ. ಅಲ್ಲಿ ಬಂದ ಈ 4 ಜನ ದರಿದ್ರ ಬ್ರಾಹ್ಮಣನ ಮನೆಯಲ್ಲಿ ಬೆಳೀತಾರೆ. ಇವರು 3 ಜನ, ಒಬ್ಬ ರಾಜ ಮತ್ತೊಬ್ಬ 2 ಮಂತ್ರಿಗಳಾಗುತ್ತಾರೆ. ಒಂದು ದಿವಸ ಈ ರಾಜ ಕಾಡಿಗೆ ಹೋಗಿರ್ತಾನೆ. ಕಾಡಲ್ಲಿ ಹೋದಾಗ ಅಲ್ಲಿ ರಾಜ ರಾಣಿ ಇಬ್ಬರು ಕೂತಿರ್ತಾರೆ. ಅಲ್ಲೊಂದು ಇರುವೆ ಹೋಗ್ತಾ ಇರುತ್ತೆ. ಆ ಇರುವೆ ಗಂಡ ಹೆಂಡತಿ ಜಗಳ. ಆಚಾರ, ಇರುವೆಗೂ ಗಂಡ ಹೆಂಡತಿ ಇರುತ್ತಾ? ಮದುವೆ ಆಗಿದ್ರಾ ಅಂತ ಕೇಳಬೇಡಿ. ಗಂಡಿರುವೆ ಸಕ್ಕರೆ ತಗೊಂಡು ಬಂದು ಹೆಣ್ಣಿರುವೆ ಬಾಯಿಗೆ ಕೊಡ್ತಾ ಇದೆ. ಹೆಣ್ಣಿರುವೆ ಅಂತೂ ದಬ್ಬಿ ಬಿಡ್ತು, ಹೋಗಿ ನೀ ಬರಬೇಡ ನನ್ನ ಹತ್ರ, ನೀ ಅಯೋಗ್ಯ ಅಂತ ಗಂಡಿರುವೆಯನ್ನೇ ಹೆಣ್ಣಿರುವೆ ದಬ್ಬಿ ಬಿಡ್ತು. ದಬ್ಬಿದಾಗ ಗಂಡಿರುವೆ ಕೇಳುತ್ತೆ, ಯಾಕೆ ಪ್ರಿಯೆ ಇಷ್ಟೊಂದು ಕೋಪ ನನ್ನ ಮೇಲೆ? ಆದರೆ ಹೆಣ್ಣಿರುವೆ ಹೇಳುತ್ತೆ, ನಿನ್ನೆ ಸಕ್ಕರೆ ತೊಗೊಂಡು ಬಂದು ಪಕ್ಕದ ಮನೆಯೊಳಗೆ ಕೊಟ್ಟಿದ್ದೀಯಾ, ನನಗೆ ಕೊಡಲಿಲ್ಲ ನೀನು, ಆದರೆ ಇವತ್ತು ಯಾಕೆ ಕೊಡ್ತಾ ಇದ್ದೀಯಾ, ಬೇಡ ಹೋಗು. ಅಲ್ಲಿ ಗಂಡಿರುವೆ ಹೇಳುತ್ತೆ, ಇಲ್ಲ ಪ್ರಿಯತಮೆ, ತಪ್ಪು ತಿಳಿಬೇಡ, ನಿನ್ನೆ ಸಕ್ಕರೆ ಕೊಡಬೇಕು ಅಂತ ನಿನಗೇ ಬಂದಿದ್ದೆ, ಆದರೆ ಪಕ್ಕದ ಮನೆಯವಳನ್ನು ನೋಡಿ ನೀನು ತಿಳ್ಕೊಂಬಿಟ್ಟೆ, ಹಾಗಾಗಿ ಅವಳು ಕೊಟ್ಟುಬಿಟ್ಟೆ. ಇದು ನಿನ್ನನ್ನೇ ಆಲೋಚನೆ ಮಾಡ್ತಾ ಇದ್ದ ನನಗೆ ಅವಳು ನಿನ್ನಂತೆ ಕಂಡುಬಿಟ್ಲು. ರಾಜ ಇದನ್ನು ಕೇಳ್ದ, ಏನೋ ಮಾನವರಲ್ಲಿ ಮೋಸ ಮಾಡ್ತಾರೆ ಗಂಡಸರು ಅಂತ ಗೊತ್ತಿತ್ತು, ಇರುವೆಗಳಲ್ಲೂ ಮೋಸ ಮಾಡ್ತಾರ? ರಾಜನಿಗೆ ನಗು ಬಂತು, ನೋಡಿ ನಕ್ಕ, ಹೆಂಡತಿ ಮುಖವನ್ನು ನೋಡಿ ನಕ್ಕ. ಹೆಂಡತಿ ಅಂದ್ಲು, ನಾ ಚೆನ್ನಾಗಿಲ್ಲ, ನಾನು ಕೋತಿ ಇದ್ದಂಗಿದ್ದೀನಿ ಅಂತ ನಾನು ನೋಡಿ ನಗ್ತಾ ಇದ್ದೀರಿ ಅಂತ. ಆ ಜಗಳ ಇಲ್ಲಿ ಪ್ರಾರಂಭ ಆಯಿತು. ಆ ಜಗಳ, ಇರುವೆ ಜಗಳ ಇಲ್ಲಿ ಪ್ರಾರಂಭ ಆಯಿತು. ಹೆಂಡತಿ ಗಂಡನ ಕಡೆಗೆ ತಿರುಗಲಿಲ್ಲ, ಬೆನ್ನು ಮಾಡಿ ಮಲ್ಕೊಂಬಿಟ್ಲು. ಗಂಡ ಏನು ಹೇಳಿದ್ರು ತಿರುಗಲೇ ಇಲ್ಲ. ಮಾಮೂಲು ಸಾಮಾನ್ಯದವರಾದರೆ ಒಂದು ಮಲ್ಲಿಗೆ ಹೂವು, ಒಂದು ಹಲ್ವಾ, ಏನೋ ಒಂದು ಸೀರೆ ತಂದುಕೊಟ್ಟು ಸಮಾಧಾನ ಮಾಡ್ಬೋದು. ರಾಜಂಗೇನ್ರಿ, ರಾಜನ ಮನೆಯಲ್ಲಿ ರಾಜರಿಗೆ ಬೇಕಾದಷ್ಟು ಕೋಣೆಗಳಿರುತ್ತೆ, ಒಂದೊಂದು ಕೋಣೆಗೆ ಒಂದೊಂದು ಹೆಸರು. ನೋಡಿರಿ ಅವ್ರಿಗೆ ಎಷ್ಟು ಪೇಷನ್ಸು ಅಂದರೆ, ರಾಜರ ಮನೆಯಲ್ಲಿ ಕೋಪ ಬಂದರೆ ಕೋಪಗೃಹ ಅಂತ ಒಂದು ಅರಮನೆ, ದೊಡ್ಡ ಅಲ್ಲೋಗಿ ಕೂತ್ಕೊಂಡ್ಬಿಡ್ತದೆ. ಬರೀ ಕೂಡೋದಲ್ಲ, ಡ್ರೆಸ್ಸೆಲ್ಲ ಚೇಂಜ್ ಮಾಡ್ತಾರೆ. ಬಿಳಿ ಡ್ರೆಸ್ ಉಟ್ಕೊಂಡು, ಮೈಗೆಲ್ಲ ಗಂಧ ಹಚ್ಕೊಂಡು, ನವಿಲುಗರಿಯಿಂದ ಗಾಳಿ ಹಾಕ್ಸ್ಕೊತಾ ಹೂ ಅಂತ ಅಳ್ಕೊಂಡು ಕೂತಿರ್ತಾರೆ. ನಮಗೆಲ್ಲಿ ಬರ್ಬೇಕ್ರಿ, ಇರೋದೇ ಸಿಂಗಲ್ ಬೆಡ್ ಹೌಸು, 1 BHK ನಮ್ಮದು. ನಮಗೆ ಕೋಪ ಎಲ್ಲಿ ಬೇಕಾದ್ರೂ ಬರುತ್ತೆ. ಹಾಲಲ್ಲಿ ಬರ್ಬೋದು, ಅಡುಗೆ ಮನೇಲಿ ಬರ್ಬೋದು, ಬಾತ್ರೂಮಲ್ಲಿ ಬರ್ಬೋದು, ಬೆಡ್ರೂಮಲ್ಲಿ ಬರ್ಬೋದು. ನಮಗೆ ಮನೆಗೊಂದು ಕೋಪದ ಗೃಹ ಇಲ್ಲ, ಮನೆಯೇ ಕೋಪಗೃಹ, ಇಡೀ ಮನೆಯೇ ನಮಗೆ ಕೋಪಗೃಹ. ಹಾಗಾಗಿ ರಾಜ ಕೋಪಗೃಹಕ್ಕೆ ಹೋಗ್ತಾನೆ, ಸಮಾಧಾನ ಮಾಡ್ತಾನೆ, ಬೇಕಾದು ಕೊಡ್ತಾನೆ, ಬೇಡ ಅಂತಾಳೆ. 7 ದಿವಸ ಪ್ರಯತ್ನ ಮಾಡ್ತಾನೆ, ಹೆಂಡತಿ ತಿರುಗಲ್ಲ, ಮುಖ ತೋರಿಸಲ್ಲ. ಅವನಂತಾನೆ, ಈ 7 ದಿವಸ ನಿನ್ನನ್ನು ಒಲಿಸಿಕೊಳ್ಳಲಿಕ್ಕೆ ಮಾಡಿದ ಪ್ರಯತ್ನವನ್ನು ದೇವರ ಕಡೆಗೆ ಮಾಡಿದರೆ ದೇವರು ಒಲ್ದು ಬಿಡ್ತಿದ್ರು. ಅವಳ ಹೆಂಡತಿ ಅಂದ್ಲು, ನಾನೇ ತಿರುಗಲಿಲ್ಲ, ದೇವರಲ್ಲಿ ತಿರುಗುತ್ತಾನೆ ನಿನ್ನ ಕಡೆಗೆ, ಹೋಗು ಅಂತ. ಸಿಟ್ಟು ಬರುತ್ತೆ ರಾಜನಿಗೆ. ತಾನು ತಪಸ್ಸಿಗೆ ಹೋಗ್ತಾನೆ, ಮಂತ್ರಿಗಳು ಹೋಗ್ತಾರೆ. ತಪಸ್ಸಿಗೆ ಹೋದಾಗ 7 ದಿವಸಗಳಿಗೆ 8ನೇ ದಿವಸ ದೇವರು ಪ್ರತ್ಯಕ್ಷ ಆಗುತ್ತಾನೆ. ನಿಂಗೆ ನಾಳೆ ಬೆಳಗ್ಗೆ ಬಹಳ ಒಳ್ಳೆಯ ಮಂಗಳ ಆಗತ್ತೆ, ಹೋಗು ಅಂತ ರಾಜನನ್ನು ಕಳಿಸ್ತಾರೆ. ರಾಜ ರಥದಲ್ಲಿ ಕೂತು ಬರ್ತಾ ಇದ್ದಾನೆ, ಮಂತ್ರಿಗಳು ಕುದುರೆಯನ್ನು ಹಿಡಿದಿದ್ದಾರೆ. ದಾರಿಯಲ್ಲಿ ಬರೋ ಹೊತ್ತಿಗೆ ಈ 4 ಜನ ಉಳಿದವರು ಏನು ಯಾರ ಮನೆಯಲ್ಲಿ ಹುಟ್ಟಿದ್ರು, ಅವರು 4 ಜನ ತಂದೆಗೆ ಹೇಳಿದ್ರು, ನಮಗೆ ದೇಹಾಭಿಮಾನ ಇಲ್ಲ. ದೇಹಾಭಿಮಾನ ಇದ್ದವರು ತಂದೆ ತಾಯಿಗಳನ್ನು ನೋಡ್ಕೋಬೇಕು, ನಮಗೆ ಆ ಕಟ್ಟುಪಾಡಿಲ್ಲ. ಹಾಗಾಗಿ ನಾವಿವತ್ತು ನಿಮ್ಮನ್ನು ಬಿಟ್ಟು ಸ್ವರ್ಗ ಮಾರ್ಗಕ್ಕೆ ಹೋಗ್ತಾ ಇದ್ದೀವಿ, ನಮಗೆ ಅಪ್ಪಣೆ ಕೊಡ್ರಿ ಅಂತ. ತಂದೆ ಅಂದ, ಮಕ್ಕಳನ್ನು ಪಡೆಯೋದು ಅಂತ್ಯಕಾಲಕ್ಕಿರಬೇಕು, ನಮಗೆ ದುಡ್ಡು ದುಗಾಣಿ ನೋಡಬೇಕು ಅಂತ ನಾವು ಮಕ್ಕಳನ್ನು ಪಡೆದ್ರೆ, ನೀವು ಮಕ್ಕಳಲ್ಲೇ ಹೀಗೆ ಹೋದ್ರೆ ಗತಿ ಏನು? ದುಡ್ಡು ತಾನೇ ಬೇಕು, ನಿಮಗೆ ದುಡ್ಡು ಕೊಡಿಸ್ತೀವಿ ಅಂತ ಒಂದು ಶ್ಲೋಕವನ್ನು ಬರ್ಕೊಡ್ತಾರೆ. ಈ ಶ್ಲೋಕ ಗಟ್ ಮಾಡು, ನಾಳೆ ರಾಜ ತಪಸ್ಸು ಮಾಡಿ ಬರ್ತಾ ಇರುವಾಗ ಅವನಿಗೆ ಈ ಶ್ಲೋಕವನ್ನು ಹೇಳಿಬಿಡು. ರಾಜ ಬರ್ತಾ ಇದ್ದಾನೆ, ಈ ಬ್ರಾಹ್ಮಣ ಬಂದ, ದಾರಿ ದಾರಿ ಬಿಡ್ರಿ ಬಿಡ್ರಿ ಅಂತ ಬಂದು ರಾಜನ ಮುಂದೆ ನಿಂತು ಈ ಶ್ಲೋಕವನ್ನು ಹೇಳ್ತಾನೆ. ಸಪ್ತವ್ಯಾಧ ಮೃಗಾರ್ಣೇಶು ದಶಾರ್ಣೇಶು ಮೃಗಾಕಾಲಂಜರೇ ಗಿರೌ ಚಕ್ರವಾಕಾಶರದ್ವೀಪೆ ಹಂಸಾಸರಸಿ ಮಾನಸೆ ತೇಪಿ ಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತ ದೀರ್ಘಮಧ್ವಾನಂ
ಯೂಯಂ ಕಿಮವಸೀತತ. ಅವರ ಹಿಂದಿನ ಜನ್ಮದ ಎಲ್ಲ ಕಥೆಯ ಸ್ಮರಣೆ. ಅದನ್ನು ಕೇಳಿದ ಕೂಡಲೇ ರಾಜನಿಗೆ ಮೂರ್ಛಾ ಬರುತ್ತೆ, ಕೆಳಗೆ ಬೀಳುತ್ತಾನೆ. ಜನ ಅಂದರು ಏನೋ ಮಂತ್ರ ಹಾಕ್ಬಿಟ್ಟ, ರಾಜನಿಗೇನೋ ಮಾಡಿಬಿಟ್ಟ ಅಂತ. ರಾಜನಿಗೆ ಹಿಂದಿನ ಜನ್ಮದ ಸ್ಮರಣೆ ಬರುತ್ತೆ. ಅವನಿಗೆ ನೀರು ಹಾಕಿ ಎಬ್ಬಿಸ್ತಾರೆ. ಎದ್ದ ರಾಜ ಮಂತ್ರಿ ಬ್ರಾಹ್ಮಣನ ಕರೀತಾರೆ. ಬ್ರಾಹ್ಮಣ, ಯಾರು ಅವರು, ಎಲ್ಲಿದ್ದಾರೆ ಹೇಳೋದು. ಅವನಿಗೆ ಅರ್ಥ ಆಗತ್ತೆ, ಸ್ವಾಮಿ ಇಂಥ ಕಡೆ ಇದ್ದ, ನೀನು ಈ ಶ್ಲೋಕ ಹೇಳಿ ನನಗೆ ಹಿಂದಿನ ಜನ್ಮದ ಸ್ಮರಣೆಯನ್ನು ಕೊಟ್ಟಿದ್ದೆ, ಆದ್ದರಿಂದ ಬೇಕಾಷ್ಟು ಸಂಪತ್ತು ತಗೊಂಡು ಹೋಗುವಂಥ ಬ್ರಾಹ್ಮಣನಿಗೆ ಕೊಟ್ಟಿದ್ದಾರೆ. ಕೊಟ್ಟು ಕಳಿಸಿ ಮನೆಗೆ ಬಂದ ಈ ರಾಜ. ಮನೆಗೆ ಬಂದು ಹೆಂಡತಿಗೆ ಹೇಳ್ದ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ತುಳಸಿ ಮಾಲೆ ಹಾಕುವುದಕ್ಕೆ ಅರಸನೆಂದು ಬೀಗುತ್ತಲಿದ್ದೆ. ತುಳಸಿ ಮಣಿ ಹಾಕ್ಕೊಳ್ಳೋಕ್ಕೆ ರಾಜ, ನಾನು ಯಾಕೆ ಹಾಕ್ಕೋಬೇಕು, ನಾನು ಯಾಕೆ ಜಪ ತಪ ಮಾಡಬೇಕು ಅಂತಿದ್ದೆ. ಹೆಂಡತಿ, ನಿನ್ನಂಥ ಹೆಂಡತಿಯ ಸಂತತಿ ಸಾವಿರವಾಗಲಿ, ದೇವರ ದರ್ಶನ ಆಯಿತು, ನಾನು ಯಾರು ಅಂತ ಗೊತ್ತಾಯಿತು, ಯಾಕೆ ಬಂದಿದ್ದೀನಿ ಅಂತ ಗೊತ್ತಾಯಿತು, ನಾನು ಹೋಗ್ತೀನಿ ಅಂತ. ಹೆಂಡತಿ ಕಾಲಿಗೆ ಬಿದ್ದಳು, ದಯವಿಟ್ಟು ಕ್ಷಮಿಸ್ರಿ, ನಾನು ಬರ್ತೀನಿ ಅಂತ. ಗಂಡ ಅಂದ, ಇರುವೆ ಜಗಳಕ್ಕೆ 15 ದಿವಸ ಆಯಿತು, ಆಮೇಲೆ ಜಿಂಕೆ ಜಗಳ, ಆನೆ ಜಗಳ, ಕೋತಿ ಜಗಳ, ಪಾರಿವಾಳ ಜಗಳ. ಹೆಂಡತಿ ಅಂದ್ಲು, ನಾನು ನಿಮ್ಮನ್ನು ಕಳಿಸಿದ್ದು ಅದಕ್ಕಲ್ಲ, ನಾನು ಯಾರು ಗೊತ್ತಾ ಅಂದ್ಲು, ಸನ್ನತಿ ಅಂತ. ಹೌದು, ಸನ್ನತಿ ಗೊತ್ತು, ನಾನು ಯಾರು ಗೊತ್ತಾ, ನಿಮ್ಮ 5-6 ಜನ್ಮಗಳ ಹಿಂದೆ ಯಾವ ಹಸುವನ್ನು ಕೊಂದಿರೋ ಆ ಹಸುವೆ ನಾನಾಗಿ ಬಂದಿದ್ದೀನಿ. ನನ್ನನ್ನು ಇಷ್ಟು ಉತ್ತಮ ಗತಿಗೆ ತಂದ ನೀವು, ಎಲ್ಲೋ ಹಸುವಾಗಿ ಎಲ್ಲೋ ಬೆಳೀತಾ ಇದ್ದ ನನ್ನನ್ನು ಪಿತೃಗಳಿಗೆ ಶ್ರಾದ್ದವನ್ನು ಮಾಡಿ ಅರ್ಪಣೆ ಮಾಡಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನನ್ನು ಉದ್ಧಾರ ಮಾಡಿ ನೀವು ಬರೀ ನನ್ನ ಮಲ ಮಾಂಸ ರಕ್ತದ ಈ ದೇಹಕ್ಕೆ ನೀವು ಆಸೆ ಪಡ್ತಾ ಇದ್ದೀರಲ್ಲ, ನಿಮಗೆ ವೈರಾಗ್ಯ ಬರಲಿ ಅಂತ ಬೇಕು ಅಂತ ಮಾಡಿದೆ, ದಯವಿಟ್ಟು ಕ್ಷಮಾಪಣೆ ಮಾಡಿರಿ ಅಂತಂದಾಗ ರಾಜನಿಗೆ ಬಹಳ ಸಂತೋಷ ಆಗುತ್ತೆ. ಕರ್ಕೊಂಡು ಗಂಡ ಹೆಂಡತಿ ಇಬ್ಬರು ಉದ್ಧಾರ ಆಗುತ್ತಾರೆ. ಹಾಗಾಗಿ ಶ್ರಾದ್ದದಲ್ಲಿ ನಾವು ಏನೇನು ಉಪಯೋಗಿಸ್ತೇವೆ ಆ ಪದಾರ್ಥಗಳೆಲ್ಲ ಭಾಳ ಒಳ್ಳೆಯದಾಗುತ್ತೆ. ಮತ್ತು ಶ್ರಾದ್ದದ ದಿವಸ ಬಂದ ಬ್ರಾಹ್ಮಣರಿಗೆ, ಬ್ರಾಹ್ಮಣರು ನಿಮ್ಮ ಮನೆಯಲ್ಲಿ ಊಟ ಮಾಡಲ್ಲ, ಅದಕ್ಕೇನು ಮಾಡಬೇಕು, ಬ್ರಾಹ್ಮಣರಿಗೆ ಹಿಂದಿನ ದಿವಸವೇ ಸ್ವಯಂ ಪಾಕ ಕೊಡಬೇಕು. ಬ್ರಾಹ್ಮಣರಿಗೆ ಏನೇನು ಬೇಕು ಅಂದರೆ 2 ಚಮಚ ತುಪ್ಪ, 50 ಕಾಳು ಅಕ್ಕಿ, 3 ಕಾಳು ಬೇಳೆ ಅಲ್ಲ, ಒಂದಿಬ್ಬರಿಗೆ 2 ದಿವಸ ಊಟಕ್ಕಾಗುವಷ್ಟು ಪದಾರ್ಥವನ್ನು ಸ್ವಯಂ ಪಾಕ ಎಲ್ಲ ಎಲೆ ಸಹಿತವಾಗಿ ದಾನವನ್ನು ಮಾಡಬೇಕು. ಮಾಡುವಾಗ ಸ್ವಾಮಿ ಇಷ್ಟು ಯಾರು ಕೊಟ್ಟಿದ್ರಾ, ಈ ಅಹಂಕಾರ ಪಡಬಾರ್ದು ದಾನ ಕೊಟ್ಟಾಗ. ಅದಕ್ಕೆ ಒಬ್ಬ ಬ್ರಾಹ್ಮಣ ಶ್ರಾದ್ದ ಮಾಡಬೇಕು ಅಂತ ಸಿದ್ಧವಾಗಿದ್ದ. ಶ್ರಾದ್ದ ಮಾಡಬೇಕು ಅಂತ ಸಿದ್ಧವಾದಾಗ ಬ್ರಾಹ್ಮಣರು ಸಿಗಲಿಲ್ಲ ಅವನಿಗೆ. ಹೇಳಿದ ಬ್ರಾಹ್ಮಣರು ಬರಲಿಲ್ಲ. ಮನೆ ಹೊರಗೋಗಿ ನಿಂತ್ಕೊಂಡು ಕೈಯಲ್ಲಿ ನೀರು ಹಿಡ್ಕೊಂಡು ಯಾರು ಬಂದರೆ ಕರೆಯೋಣ ಅಂತ ಕಾಯ್ದಿದ್ದ. ಅಲ್ಲೊಬ್ಬ ಬ್ರಾಹ್ಮಣರು ಬಂದರು, ಸ್ವಾಮಿ ನಮ್ಮ ಮನೆಯಲ್ಲಿ ಇವತ್ತು ಪಿತೃಕಾರ್ಯ, ಯಾರೂ ಸಿಕ್ಕಿಲ್ಲ, ದಯಮಾಡಿ ಬಂದ್ರಿ. ಬರ್ತೀನಿ. ಬಂದ ಬ್ರಾಹ್ಮಣನ ಮೊದಲ ಕೆಲಸವೇ ಊಟ. ಶ್ರಾದ್ದದಲ್ಲಿ ಮೊದಲು ಊಟ, ಆಮೇಲೆ ಪಿಂಡ ಪ್ರದಾನ ಪೂಜೆ. ಊಟಕ್ಕೆ ಕೂಡಿಸಿದಾಗ ಬ್ರಾಹ್ಮಣ ಚೆನ್ನಾಗಿ ಊಟ ಮಾಡಿದ, ಒಳ್ಳೆ ಭಕ್ತಾ ಪುರುಷ, ಒಳ್ಳೆ ಊಟ ಮಾಡಿದಾಗ ಬಡಿಸೋರು ಇವನು ಏನು ಬಡಿಸ್ತಾ ಇದ್ದ, ಸ್ವಲ್ಪ ಬಡಿಸುವಾಗ ಸ್ವಲ್ಪ ಅವರಿಗೆ ಆದರ ಇಲ್ಲದೆ ಬಡಿಸಿದ, ಸ್ವಲ್ಪ ಅವರಿಗೆ ಇಷ್ಟ ಇಲ್ಲದ ಹಾಗೆ ಬಡಿಸಿದ. ಹೆಂಗಸರಿಗೆ ಗೊತ್ತದು, ಹೆಂಗಸರು ಮಾಡ್ತಾರೆ. ಇಷ್ಟವಾಗಿ ಬಡಿಸೋದು ಹೇಗೆ, ಕಷ್ಟವಾಗಿ ಬಡಿಸೋದು ಹೇಗೆ. ಮನೆಗೆ ಬೇಡದೇ ಇದ್ದವ್ರು ಬಂದರೆ ಸಕ್ಕರೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಕಾಫಿ ಪುಡಿ ಕೊಡ್ತಾರೆ. ಕಾಫಿಯನ್ನು ಅವನು ಕುಡಿದವನು ಇನ್ನೊಂದ್ಸರಿ ಜನ್ಮತಾ ಬರಬಾರ್ದು, ಅರ್ಥ ಮಾಡಿಕೊಂಡು ಇವ್ರು ಬೇಡ. ಅದೇ ಆ ಲೋಟ ತಂದಿಡುವಾಗ ಸೈಲೆಂಟಾಗಿಟ್ಟರೆ ತುಂಬ ಪ್ರೀತಿ ಅಂತ, ಕುಕ್ಕಿದ್ರೆ ನೀ ಬರಬೇಡ ಅಂತ ಅರ್ಥ. ಅದು ಹಾಗೆ ಬಡಿಸುವಾಗ ಅದು ಕೆಲವರು ಬಡಿಸ್ತಾರೆ, ಇಷ್ಟೇ ಬಡಿಸೋದು. ಕೆಲವರು ಬಡಿಸುವಾಗ ಒಂದು ಸೌಟು ಬಡಿಸಿ ಹೀಗೆ ಅನ್ನೋದು, ಅದೇನು ಇಂಕ ಹಿಂಗೆ ಅನ್ನೋಕ್ಕೆ ಆ ಸೌಟ್ ಹಿಂಗೆ ಅನ್ನೋದು ಅಂದರೆ ಜಿಪುಂಡ್ರು ಅಂತ ಅರ್ಥ. ಇವನು ಬಡಿಸುವಾಗ ಏನು ಮಾಡ್ದ, ಚೆನ್ನಾಗಿ ತಿಂತಾ ಇದ್ದಾನಲ್ಲ, ಚೆನ್ನಾಗಿ ಬಡಿಸ್ಲಿಲ್ಲ. ಆ ಬ್ರಾಹ್ಮಣ ಇವನು ಬಡಿಸ್ದೇ ಇದ್ದದ್ದು ನೋಡಿ ಮಾಡಿದ ಅಡುಗೆ ಎಲ್ಲ ತಿಂದುಬಿಟ್ಟ, ಅಡುಗೆ ಎಲ್ಲ ಊಟ ಮಾಡಿಬಿಟ್ಟ. ಊಟ ಮಾಡಿದ ಮೇಲೆ ಶ್ರಾದ್ದದಲ್ಲಿ ಒಂದು ಮಾತು ಬರುತ್ತೆ, ತೃಪ್ತರಾದರ ಅಂತ. ಹಾಂ ಸ್ವಾಮಿ ತೃಪ್ತಿ ಆಯಿತು ಅಂತ ಹೇಳಬೇಕು. ಊಟ ಮಾಡಿದ್ರು ತೃಪ್ತಾಸ್ಮ ಅಂತ ಹೇಳಬೇಕು. ಇವನೇನಂದ, ನಾ ಅಂದ್ಬಿಟ್ಟು, ಇಲ್ಲ ನಂಗೆ ತೃಪ್ತಿ ಆಗಿಲ್ಲ ಅಂದ್ಬಿಟ್ಟು. ಸಿಟ್ಟು ಬಂತು ಈ ಮನೆ ಯಜಮಾನನಿಗೆ. ಅಲ್ಲ ಅಯೋಗ್ಯ, 2 ಸೇರು ಗೋಧಿ ಹಿಟ್ಟಿನ ಪೂರಿ ಜೊತೆಗೆ ಎಷ್ಟೊಂದು ಶ್ರೀಖಂಡ,
ಹಲ್ವ ಬೇಕಾದ ಪದಾರ್ಥ ಒಬ್ಬನೇ ತಿಂದುಬಿಟ್ಟು ಮಕ್ಕಳಿಗೂ ಇಲ್ದಂಗೆ ತಿಂದಿದೆಯಾ, ಅಯೋಗ್ಯರ ರಾಕ್ಷಸ ಬಂದಿರಬೇಕು ಅಂತ ಕೈಯಲ್ಲಿ ನೀರು ಹಾಕ್ಕೊಂಡು ನಿನಗೆ ಶಾಪ ಕೊಡ್ತೀನಿ ಅಂತ ನೀರನ್ನು ಉಗ್ಗಿದ. ಈ ಬ್ರಾಹ್ಮಣ ಏನು ಮಾಡ್ದ, ಆ ನೀರು ಮೈ ಮೇಲೆ ಬೀಳದೇ ಇದ್ದಾಗೆ ಅಲ್ಲೇ ನಿಲ್ಲು ಒಂದು ನೀರು ಮಧ್ಯದಲ್ಲಿ ನಿಂತೋಯ್ತು. ಇವನು ಮೈ ಮೇಲೆ ಬೀಳಲಿಲ್ಲ, ಅವನ ಕೈಯಿಂದ ಚಲಿಸ್ತು. ಇದು ನೋಡಿದ ಯಜಮಾನ ತಪ್ಪಾಯಿತು ಅಂತ ಕಾಲು ಹಿಡ್ಕೊಂಡು. ನಮ್ಮಲ್ಲಿ ಇದೆಯಲ್ಲ, ದೊರಕಿದ್ದೆ ಜುಟ್ಟು ದೊರಕಪ್ಪೋತೆ ಕಾಲು. ಕಾಲಿಗೆ ಬಿದ್ದು ಸ್ವಾಮಿ ಅಪರಾಧ ಆಯಿತು, ಕ್ಷಮಾಪಣೆ ಮಾಡಿರಿ. ಯಾಕೆ ನಾ ಅಂದ್ರಿ ಅಂತ. ನೀ ಬಡಿಸುವಾಗ ತಟ್ಟೆ ಕುಟ್ಟೋದು, ಸೌಟ್ ಹಿಂಗಿಂಗ್ ಅನ್ನೋದು, ಸಾಕ ಅಂತ ಬಡಿಸೋದು, ನೀ ಇದೆಲ್ಲ ಮಾಡೋದು ನೋಡಿ ಬೇಕು ಅಂತ ತಿಂದೆ. ನೀ ಅನಾದರವಾಗಿ ಬಡಿಸಿದಿ. ಆದರ ಇಲ್ಲ, ಆದರದಿಂದ ಬಡಿಸಬೇಕು. ಯಾರೇ ಬರಲಿ, ಶತ್ರು ಮನೆಗೆ ಬಂದರೂ ಊಟಕ್ಕೆ ಬಂದರೆ ಆದರದಿಂದ ಬಡಿಸಬೇಕು. ಅದಕ್ಕೆ ಅವ್ರೇನು ಮಾಡಿದ್ರು, ಸ್ವಾಮಿ ಮತ್ತು ಶ್ರಾದ್ದ ಭಂಗ ಆಯ್ತಲ್ಲ ಅಂತ. ಶ್ರಾದ್ದ ಏನು ಭಂಗ ಆಗಿಲ್ಲ, ಪುರುಷ ಸೂಕ್ತವನ್ನು ಹೇಳು, ಇನ್ನೊಂದು ಕೆಲವು ಸೂಕ್ತಗಳನ್ನು ಹೇಳಿ ಇವತ್ತಿನಿಂದ ಶ್ರಾದ್ದದ ಪ್ರಾರಂಭದಲ್ಲಿ ಪ್ರಾಯಶ್ಚಿತ್ತ ಇದೇ ಮಾಡಿಕೊಂಡ್ರೆ ಸಾಕು ಎಂಬುದಾಗಿ ಅವರೇ ಆಪಸ್ತಂಭರು ಅಂತ ಪ್ರಸಿದ್ಧರಾಗಿದ್ದಾರೆ. ಆಪ ಅಂದರೆ ನೀರು, ಅದನ್ನು ಸ್ತಂಭ ನಿಲ್ಲಿಸಿದವರಾದ್ದರಿಂದ ಅವರಿಗೆ ಆಪಸ್ತಂಭರು ಅಂತ ನಾಮಕರಣ ಆಗಿದೆ. ಹೀಗೆ ಶ್ರಾದ್ದದಲ್ಲಿ ನಾವು ಪದಾರ್ಥಗಳನ್ನು ಬಳಸುವುದನ್ನು, ಪಿತೃಗಳ ಆರಾಧನೆ ಮಾಡುವಾಗ ಭಾಳ ಶ್ರದ್ಧೆಯಿಂದ ನಾವು ಅಕ್ರೋಧನೈಹಿ ಕೋಪಗೊಳ್ಳಬಾರದು, ಶೌಚಪರೈಹಿ. ಅವತ್ತು ಶ್ರಾದ್ದದ ದಿವಸ ಹೆಂಡತಿಯ ಸಹವಾಸ ಇಲ್ಲ, ಸಾಯಂಕಾಲದ ಸಂಧ್ಯಾವಂದನೆ ಇಲ್ಲ, ಅದರ ಜೊತೆಗೆ ಊರು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಲೈಫ್ ಸೇವಿಂಗ್ ಅಲ್ಲದೇ ಇರುವ ಔಷಧಿಗಳಾಗಿದ್ದರೆ ಬಿಡಬಹುದು. ಹೀಗೆಲ್ಲ ದೀರ್ಘ ಮಧ್ವಾನಂ, ಪ್ರತ್ಯೌಷಧಿ ಇವೆಲ್ಲವನ್ನು ಕೂಡ ಶ್ರಾದ್ದದ ದಿವಸ ಬಿಡಬೇಕು. ಶ್ರಾದ್ದದ ದಿವಸ ಸತ್ತವರಿಗೆ ಇಷ್ಟ ಆಗಿದೆ ಅಂತ ಕ್ರಿಶ್ಚಿಯನ್ರೆಲ್ಲ ಮಾಡ್ತಾರಲ್ಲ, ಬಾಟ್ಲಿ ಸಿಗರೇಟ್ ಪ್ಯಾಕೆಟು ಅದೆಲ್ಲ ಕೊಡುವ ಸಂಪ್ರದಾಯ ಇಲ್ಲ. ಅವ್ರಿಗೆ ಇಷ್ಟವಾದ ಅಡುಗೆ ಅಂತ ಯಾವುದೂ ಇಲ್ಲ. ಶ್ರಾದ್ದದ ದಿವಸ ಕುಂಬಳಕಾಯಿ ಮಾಡಬಾರ್ದು, ಈರುಳ್ಳಿ ಮಾಡಬಾರ್ದು, ಬದನೆಕಾಯಿ ಮಾಡಬಾರ್ದು. ಶ್ರಾದ್ದದ ದಿವಸ ನಿಮ್ಮ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಅದನ್ನು ಮಾಡುವ ಹಾಗಿಲ್ಲ. ಮತ್ತು ಶ್ರಾದ್ದದಲ್ಲಿ ಇಂಥ ಪದಾರ್ಥಗಳನ್ನೇ ಬಳಸಬೇಕು ಅಂತ ರೂಲ್ಸ್ ಇದೆ. ಅದನ್ನೇ ಬಳಸಿ ಶ್ರಾದ್ದವನ್ನು ಮಾಡಬೇಕು. ರುಚಿ ಇರಲ್ಲ, ಖಂಡಿತ ರುಚಿ ಇರಲ್ಲ. ಆದರೆ ಋಷಿಗಳಿಗೆ, ಪಿತೃಗಳಿಗೆ ಅದಿಷ್ಟ. ಅದೇ ಅಡುಗೆಯನ್ನೇ ಪಿತೃಗಳಿಗೆ ಮಾಡಬೇಕು. ಶ್ರಾದ್ದದಲ್ಲಿ ಗೋಧಿಯನ್ನು ಬಳಸಿದರೆ ಪಿತೃಗಳಿಗೆ ತುಂಬ ಇಷ್ಟ. ಗೋಧಿಯಲ್ಲಿ ಮಾಡಿದ ಉಂಡೆ ಯಾಕೆ ಮಾಡ್ತಾರೆ, ಗೋಧಿಯಲ್ಲಿ ಮಾಡಿದ ಪೂರಿ, ಇದು ಪಿತೃಗಳಿಗೆ ತುಂಬ ಇಷ್ಟ. 6 ತಿಂಗಳ ಕಾಲ ಪಿತೃದೇವತೆಗಳಿಗೆ ಅದು ಆಹಾರವಾಗಿರುತ್ತದೆ. ಹಾಗಾಗಿ ಗೋಧಿಯನ್ನು, ಗೋಧಿ ಹಿಟ್ಟನ್ನು, ಗೋಧಿಯ ರವೆಯ ಉಂಡೆಯನ್ನು ಇದನ್ನು ಶ್ರಾದ್ದವನ್ನು ಮನೆಯಲ್ಲೇ ಮಾಡಬೇಕು. ಶ್ರಾದ್ದವನ್ನು ನೀವು ಯಾವುದೋ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ತೀವಿ ಅಂದರೆ ನೀವೇನು ಮಾಡ್ತಾರೆ, ಶ್ರಾದ್ದದಲ್ಲಿ ಪಿಂಡಸ್ಥಾನೇ ಶಾಂತಿರಸ್ತು ಅಂತ ನೀರು ಬಡಿತಾರೆ. ಪುಷ್ಟಿರಸ್ತು ತುಷ್ಟಿರಸ್ತು, ಪಿಂಡ ಇಟ್ಟ ಜಾಗದಲ್ಲಿ ಮಂಗಳವಾಗಲಿ, ಸಂಪತ್ತು ಬರಲಿ, ನೆಮ್ಮದಿ ಇರಲಿ ಅಂತ. ನೀವು ಎಲ್ಲಿ ಬಡಿತೀರಿ, ದೇವಸ್ಥಾನದೊಳಗೆ ಅಲ್ಲಿ ನೆಮ್ಮದಿ ಇರುತ್ತೆ. ನಿಮ್ಮ ಮನೆಯಲ್ಲಿ ಮತ್ತೆ ಅಶಾಂತಿಯೇ. ಅದಕ್ಕೆ ಶ್ರಾದ್ದವನ್ನು ಮನೆಯಲ್ಲೇ ಮಾಡಬೇಕು. ನೀವು ಬೇಕಾದ್ರೆ 5 ಸ್ಟಾರ್ ಹೋಟ್ಲಿಗೆ ಹೋಗ್ರಿ ಊಟಕ್ಕೆ. ಶ್ರಾದ್ದವನ್ನು ಮನೆಯಲ್ಲೇ ಮಾಡಿ 1 ಪಾವ್ ಅನ್ನ, 4 ಕಾಳು ರವೆ ಹಾಕಿ ಪಾಯಸ, 2 ಗೋಧಿಯ ಒಂದು ಅಪೂಪವನ್ನು ಮಾಡಿ ಮನೆಯಲ್ಲೇ ಬ್ರಾಹ್ಮಣರನ್ನು ಕರೆಸಿ ಶ್ರಾದ್ದ ಮಾಡಿ, ಸ್ವಯಂ ಪಾಕ, ಕೈ ತುಂಬ ದಕ್ಷಿಣೆ, ಬ್ರಾಹ್ಮಣರಿಗೆ ಬೆಳ್ಳಿಯ ದಾನ, ವಸ್ತ್ರದಾನ ಇವೆಲ್ಲವನ್ನು ಮಾಡಿದರೆ, ದಾನ ಮಾಡಿದ ಮೇಲೆ ಸ್ವಾಮಿ ಚೂಸ್ಕೊನಾರ, ಡಬ್ಬು ಸರಿಗೆ ಬಿಟ್ಕೊನಾರ. ಕೆಲವು ಬ್ರಾಹ್ಮಣರಿಗೆ ಎಷ್ಟು ಕೊಟ್ಟರು ಹೊಗಳಲ್ಲ, ಕೆಲವರು ಸ್ವಭಾವ. ಕೆಲವರು 50 ರೂಪಾಯಿ ಕೊಟ್ಟರು ಚಾಲ ಇಚ್ಛೆ ನಾವು ಅಂತಾರೆ. ಇವನು KCR ನೋಟ್ ಕೊಟ್ಟಿರ್ತಾನೆ, ಪಿಂಕ್ ನೋಟು. ತುಂಬ ದಿವಸ ಆಯ್ತಲ್ವ ನೋಡಿ, ಇಲ್ಲವೇ ಇಲ್ಲ ಅದು ಪಿಂಕ್ ನೋಟ್ ಬ್ಯಾನ್ನಾಗೋಯ್ತು. ಅದನ್ನು ಕೊಟ್ಬಿಟ್ಟು ಹೇಳ್ತಾನೆ, ಸ್ವಾಮಿ ದುಡ್ಡು ನೋಡ್ಕೊಂಡ್ರ, ಸರಿಯಾಗಿ ಇಟ್ಕೊಳ್ರಿ ಅಂದ್ರೆ ಏನರ್ಥ, ಹೊಗಳ್ರಿ ಅಂತ. ಅದಿಲ್ಲ. ಅದಕ್ಕೆ ಶ್ರಾದ್ದ ಮಾಡುವಾಗ, ಶ್ರಾದ್ದದ ಬ್ರಾಹ್ಮಣರಿಗೆ ಬಡಿಸುವಾಗ ಪದ್ಧತಿ ಹೇಳ್ತಾರೆ. ಶ್ರಾದ್ದದಲ್ಲಿ ತುಪ್ಪವನ್ನು ನೀರು ಮಾಡಿ ಬಡಿಸಬಾರದು, ಬಿಸಿ ಮಾಡಿ ಬಡಿಸಬಾರದು. ಶ್ರಾದ್ದದಲ್ಲಿ ಹಾಗೆ ಗಟ್ಟಿ ತುಪ್ಪವನ್ನು. ಮತ್ತು ದೇವರಿಗೆ ಗಂಧವನ್ನು ಸಮರ್ಪಣೆ ಮಾಡುವಾಗ ನೀರು ಗಂಧವನ್ನು ಸಮರ್ಪಣೆ ಮಾಡಬಾರದು. ಗಟ್ಟಿ ಗಂಧವನ್ನು ದೇವರ ಪಾದಕ್ಕೆ ಗಟ್ಟಿ ಗಂಧವನ್ನು ಇಡಬೇಕು. ಇವೆಲ್ಲ ಶ್ರಾದ್ದದಲ್ಲಿ ಸಾಕಷ್ಟು ವಿಸ್ತಾರ ಇದೆ. ದೇವಪೂಜಾದಪಿ ಮುನೆ ಪಿತೃಕಾರ್ಯಂ ವಿಶಿಷ್ಯತೆ.
ದೇವತಾ ಕಾರ್ಯಕ್ಕಿಂತ ಪಿತೃಕಾರ್ಯ ಬಹಳ ವಿಶಿಷ್ಟವಾದದ್ದು. ಅದನ್ನು ಮಾಡಿ ಪಿತೃಗಳನ್ನು ಆರಾಧನೆ ಮಾಡಿ ಇಷ್ಟ ಬಂದದ್ದನ್ನು ಕೇಳಿದರೆ ಪಿತೃಗಳು ಸಂತೃಪ್ತರಾಗಿ ಬೇಡಿದ್ದನ್ನು ಕೊಡ್ತಾರೆ. ಇಂತಹ ಪಿತೃಗಳ ಆರಾಧನೆಯಿಂದ ಇವರ ಕಥೆಯನ್ನು ಯಾರು ಕೇಳ್ತಾರೆ, ಪಿತೃಗಳ ಕಥೆಯನ್ನು ಯಾರು ಹೇಳ್ತಾರೆ, ಅವರ ಮನೋಭಿಷ್ಟಗಳು ಏನು ಬೇಕಾಗಿರುತ್ತೆ, ಪುತ್ರ ಸಂತಾನ, ಧನ ಸಂಪತ್ತು, ಐಶ್ವರ್ಯ, ಜ್ಞಾನ, ತತ್ವಜ್ಞಾನ, ಮೋಕ್ಷ ಏನು ಬೇಕಾಗಿದ್ದರೂ ಪಿತೃದೇವತೆಗಳ ಅನುಗ್ರಹದಿಂದ ಉಂಟಾಗತ್ತೆ ಎಂಬುವ ಕಥೆಯನ್ನು ಭೀಷ್ಮರು ಮಾರ್ಕಂಡೇಯರು ಸನತ್ಕುಮಾರರಿಂದ ಕೇಳಿದ ಈ ಒಂದು ಕಥೆಯನ್ನು ನಮ್ಮ ಹರಿವಂಶದಲ್ಲಿ ವೈಶಂಪಾಯನರು ಜನಮೇಜಯ ರಾಜನಿಗೆ, ಸೂತರು ಶೌನಕಾದಿಗಳಿಗೆ ನಿರೂಪಣೆ ಮಾಡಿದ್ದಾರೆ. ಇದಾದ ಮೇಲೆ ಕೃಷ್ಣನ ಕಥೆ ಹೇಗಾಯಿತು, ಕೃಷ್ಣ ಎಲ್ಲಿ ಜನ್ಮ ತಾಳಿದ, ಕೃಷ್ಣ ಅವತಾರ ಆದ ಮೇಲೆ ಏನೇನು ಕೆಲಸಗಳನ್ನು ಮಾಡಿದ ಎಂಬುದನ್ನು ಸಾಯಂಕಾಲ 5 ಗಂಟೆಗೆ ಆಗ್ಬೋದಾ, 5 ಗಂಟೆಗೆ ನಿರೂಪಣೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನಾಮ ಶುದ್ಧ ಸ್ವಭಾವಂ ಕರೋಮಿದ್ಯಸ್ಯಾಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ.